ಪ್ಲೀಸ್ ಸೆಟಲ್ ಡೌನ್. ಮಕ್ಕಳೆಲ್ಲ ನಿಮ್ಮ ನಿಮ್ಮ ಜಾಗಕ್ಕೆ ಹೋಗಿ. ನಮಸ್ಕಾರ. ಪಿಟ್ಸ್ಬರ್ಗ್ ಕನ್ನಡ ಸಂಘ ಆಯೋಜಿಸಿರುವಂಥ ಯುಗಾದಿ ಸಂಭ್ರಮಕ್ಕೆ ನಿಮಗೆಲ್ರಿಗೂ ಆದರದ ಸ್ವಾಗತ. ನಾನು ಚೈತನ್ಯ ಗೋಪಿನಾಥ್, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊದಲಿಗೆ ದೀಪನ ಬೆಳಗೋಣ, ನಂತರ ಕಾರ್ಯಕ್ರಮಗಳನ್ನ ಆನಂದಿಸಿ ನೋಡೋಣ. ಇದಕ್ಕೂ ಮುನ್ನ ಸಂಗಮ ಸಾಧ್ಯ ಆಗೋದು ನಿಮ್ಮಂಥ ಸದಸ್ಯರಿಂದ. ನೀವೆಲ್ಲ ಇವತ್ತು ಬಿಡುವು ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮ ಕಾಣಿಕೆಗಳನ್ನ ಸಂಗಮಕ್ಕೆ ಕೊಟ್ಟಿದ್ದೀರಾ. ಅದಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿಯಿಂದ ನಮ್ಮ ತುಂಬು ಹೃದಯ ಧನ್ಯವಾದಗಳು. ಮೊದಲಿಗೆ ದೀಪ ಬೆಳಗೋಣ. ನಮ್ಮ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದ ರಾಮ್ಕುಮಾರ್ ಮಿದ್ದೆ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಕಾರ್ಯದರ್ಶಿಗಳಾದ ಪ್ರಸನ್ನ ಮಹಿಷಿ ಅವರು ವೇದಿಕೆ ಮೇಲೆ ಬರಬೇಕು. ಸಾಂಸ್ಕೃತಿಕ ಸಹ ಕಾರ್ಯದರ್ಶಿಯಾಗಿ ಶ್ರೀಪ್ರಿಯಾ ನರ್ಸಿ ಒಡೆಯರ್ ವೇದಿಕೆ ಮೇಲೆ ಬರಲಿ. ತಿಂಡಿ ತಿನಿಸು ಊಟದ ವ್ಯವಸ್ಥೆ ಕಾರ್ಯದರ್ಶಿ ಆಗಿರುವಂಥ ಗಂಗಾಧರ್ ಅವರು ವೇದಿಕೆ ಮೇಲೆ ಬರಲಿ. ಹಾಗೆ ನಮ್ಮ ಕಮ್ಯುನಿಕೇಷನ್ಸ್ ಸೆಕ್ರೆಟರಿ ಭಾರ್ಗವಿ ಅವರು ವೇದಿಕೆ ಮೇಲೆ ಬರಬೇಕು. ಫ್ಯಾನ್ ಬೇಸ್ ತುಂಬ ಇದ್ದಂಗಿದೆ ನಮ್ಮ ಪ್ರೆಸಿಡೆಂಟ್ ಅವ್ರಿಗೆ. ಕಾರ್ಯಕಾರಿ ಸಮಿತಿಯಿಂದ ಬನ್ನಿ, ಇಲ್ಲಿ ಬನ್ನಿ. ಪ್ರಸನ್ನ ಮಹಿಷಿ ಅವರಿದ್ದಾರಾ? ಕಿರಣ್ ಬೇವಿನ ಮರ ನಮ್ಮ ಖಜಾಂಚಿ ಅವರು ಎಲ್ಲೂ ಕಾಣಿಸ್ತಿಲ್ಲ. ಮುಂದಕ್ಕೆ ನಡೆಸೋಣ, ದಯವಿಟ್ಟು ಬನ್ನಿ, ಎಲ್ಲರೂ ದೀಪ ಹಚ್ಚೋಣ. ಬನ್ನಿ 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 ರಾಮ್ಕುಮಾರ್, ದೀಪಾನ ಬೆಳಗಿ. ಖಜಾಂಚಿ ಕಿರಣ್ ಅವರು ತಡವಾಗಿ ಬಂದಿದ್ದಾರೆ ಅಂದ್ರು. ಬನ್ನಿ ಎಲ್ಲರೂ. ಅಷ್ಟೇ ಅಲ್ಲ, ಈಗ ಸಂಘವನ್ನು ಕುರಿತು ಒಂದೆರಡು ಮಾತನಾಡಬೇಕು ಅಂತ ರಾಮ್ಕುಮಾರ್ ಅವ್ರನ್ನ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಪರಾಭವ ನಾಮ ಸಂವತ್ಸರ ಉಗಾದಿ ಶುಭಾಶಯಗಳು. ನಾವು ಉಗಾದಿ ಕಳೆದು ಸುಮಾರು ಒಂದು ತಿಂಗಳ ಫಾಸ್ಲೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕಾರಣಾಂತರಗಳಿಂದ ನಮಗೆ ಸಭಾಂಗಣ ಸಿಗಲಿಲ್ಲ, ಹಾಗೂ ಕೆಲವು ಕಾರ್ಯಕ್ರಮಗಳು ರೆಡಿ ಆಗೋಕ್ಕೆ ಸಮಯ ಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಉಗಾದಿ ಹಾಗೂ ವಿಷು ಹಬ್ಬ, ಬಿಸು ಪರ್ವದ ಶುಭಾಶಯಗಳು. ನಾವು ಸಂಗಮದ 33ನೇ ವರ್ಷದ ಉಗಾದಿ ಇದು. ಸಂಗಮ ಶುರುವಾಗಿ ಸುಮಾರು ವರ್ಷಗಳಿಂದ ಪಿಟ್ಸ್ಬರ್ಗ್ ಮತ್ತು ಸುತ್ತಮುತ್ತಲಿನ ಎಲ್ಲ ಕನ್ನಡಿಗರಿಗೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹಾಗೂ ಸಾಂಸ್ಕೃತಿಕ ಚೇತನಕ್ಕೆ ಸ್ಫೂರ್ತಿಯಾಗಿ ನಿಲ್ಲಿದೆ. ಇನ್ನು ಮುಂದೆ ಕೂಡ ಹೀಗೆ ಮುಂದುವರಿಸಬೇಕಾಗಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಭಾಗಿತ್ವ ಹಾಗೂ ನಿಮ್ಮೆಲ್ಲರ ಸಹಾಯ ನಮ್ಗೆ ಬೇಕಾಗಿದೆ. ದಯವಿಟ್ಟು ನೀವು ಎಲ್ಲರೂ ಸದಸ್ಯತ್ವ ತಗೊಂಡು ನಮ್ಮೆಲ್ಲರಿಗೂ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮ
ಎಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಎಲ್ಲರಿಗೂ ಸಂತೋಷ. ಎಲ್ಲರಿಗೂ ನಮ್ಮ ಸಂಘ ನಿಮ್ಮ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಸಮಿತಿ ಪರವಾಗಿ ಸುಸ್ವಾಗತ, ಸ್ವಾಗತ. ನಮ್ಮ ಪಕ್ಕದ ಊರಾದ ಫಿಲ್ಡೆಲ್ಫಿಯಾದಲ್ಲಿ ಸೆಪ್ಟೆಂಬರ್ನಲ್ಲಿ ಅಕ್ಕ ಸಮ್ಮೇಳನ ನಡೆಯಲಿದೆ. ಅಕ್ಕ ಬೋರ್ಡ್ ಮೆಂಬರ್ ಆದ ರೇಣುಕಾ ಪ್ರಸಾದ್ ಅವರು ಇದ್ದಾರೆ. ಅವರು ಮುಂದೆ ಅದರ ಬಗ್ಗೆ ಮಾತಾಡ್ತಾರೆ. ನಾವೆಲ್ಲರೂ ಸಂಗಮದ ಪರವಾಗಿ ಅಕ್ಕದ 25ನೇ ವಾರ್ಷಿಕೋತ್ಸವದ ಭಾಗವಾಗಿ ನಡೀತದೆ ಸಮ್ಮೇಳನದಲ್ಲಿ ಎಲ್ಲರೂ ಭಾಗವಹಿಸುವಾಗಾಗಿ ಅಕ್ಕದ ಪರವಾಗಿ ಕೂಡ ನಾನು ಎಲ್ಲರನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಂಗಮದ ಎಲ್ಲ ಚಟುವಟಿಕೆಗಳು ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ನಮಸ್ಕಾರ. ಧನ್ಯವಾದಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರೇ. ಈ ಕಾರ್ಯಕ್ರಮ ಅಚ್ಚು ಕನ್ನಡ ಕಲಿತು ಮಾತಾಡಿ ನಿರ್ವಹಣೆ ನಡೆಸ್ತೀನಿ ಅಂತ ಇಬ್ಬರು ಮಕ್ಕಳು ಜವಾಬ್ದಾರಿ ತಗೊಂಡಿದ್ದಾರೆ. ವೇದಿಕೆ ಮೇಲೆ ಕರೆಯೋಣ ಅವನಿ ಕುಲಕರ್ಣಿ ಹಾಗೂ ತನ್ವಿ ಕುಲಕರ್ಣಿ. ಎಲ್ಲರಿಗೂ ನಮಸ್ಕಾರ. ನಾನು ತನ್ವಿ ಕುಲಕರ್ಣಿ. ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಎಲ್ಲ ಮಾಹಿತಿ ಕೊಡೋಕ್ಕೆ ಬಂದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅವನಿ ಕುಲಕರ್ಣಿ. ನಿಮಗೆ ಎಲ್ಲ ಸಂಗಮ ಕಲಾವಿದರನ್ನು ಪರಿಚಯ ಮಾಡಿಕೊಡೋಕ್ಕೆ ಬಂದಿದ್ದೀನಿ. ಸಂಗಮ ಉಗಾದಿ ಸಂಭ್ರಮ ಶುರು ಮಾಡೋಕ್ಕೆ ಮೊದಲಿಗೆ ಗಣೇಶನ ಆವಾಹನೆ ಮಾಡಿಕೊಳ್ಳೋಣ. ಸಂಗಮದ ಹೊಸ ಸದಸ್ಯೆ ಹಸ್ಮಿತಾ ಗಣೇಶ್ ಅವರು ನಮಗೆ ಗಣೇಶ ವಂದನ ಹಾಗೂ ದೇವಿ ಕೃತಿ ನೃತ್ಯ ಮಾಡುತ್ತಿದ್ದಾರೆ. ಹಸ್ಮಿತಾ ಸುಮಾರು 15 ವರ್ಷಗಳಿಂದ ಭರತನಾಟ್ಯ ಗುರು ಡಾಕ್ಟರ್ ರಕ್ಷಾ ಕಾರ್ತಿಕ್ ಬಂಗ್ಲೋರ್ ಹತ್ರ ಕಲಿತು ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಈಗ ಇವರು ಡೇಟಾ ಅನಲಿಸ್ಟ್ ಆಗಿ ಕಾರ್ಯ ಮಾಡ್ತಿದ್ದಾರೆ. ಸ್ವಾಗತಿಸಿ ಹಸ್ಮಿತಾ ಗಣೇಶ್.
हंसध्वनिभूषितगेरम्बं हरादिगुरुगुहदोषितबिम्बं हंसध्वनिभूषितगेरम्बं पादाभिगणपतिं भजे औवरणं संवरप्रदं श्रीवाताभिगणपतिं भजे औवरणं ಹಿಮಗಿರಿತನಯೇ ಹೇಮಲತೆ ಹಿಮಗಿರಿತನಯೇ ಹೇಮಲತೆ ಹಿಮಗಿರಿತನಯೇ ಹೇಮಲತೆ ಅಂಬ ಹಿಮಗಿರಿತನಯೇ ಹೇಮಲತೆ ಅಂಬ ಹಿಮಗಿರಿತನಯೇ ಹೇಮಲತೆ ಅಂಬಯೇಶ್ವರಿ ಶ್ರೀಲಲಿತೆ ಮಾಭವ ಹಿಮಗಿರಿತನಯೇ ಹೇಮಲತೆ ಅಂಬಯೇಶ್ವರಿ ಶ್ರೀಲಲಿತೆ ಮಾಭವ ಹಿಮಗಿರಿತನಯೇ ಹೇಮಲತೆ ರಮವಾಡಿ ಸಂಸೇವಿತ ಸಕಲೆ ರಮವಾಣಿ ಸಂಸೇವಿತ ಸಕಲೆ ರಾಜ ರಾಜೇಶ್ವರಿ ರಾಮ ಸಹೋದರಿ ರಾಜರಾಜೇಶ್ವರಿ ರಾಮ ಸಹೋದರಿ ಸನಿ ಸನಿ ಬಗ ಗಮ ಗಮ ಬನಿ ಬಮ ಗಮ ಬನಿ ಸನಿ ಸನಿ ಬಮ ಮಗ ಗಮ ಗಮ ಬನಿ ಬಮ ಗಮ ಬನಿ ಸಗ ಗನಿ ಸನಿ ಪನಿ ನಿ ಬಮ ಬಮ ಮಗ ಬನಿ ಬಸನಿ ಬಸನಿ ಸಗ ಸಗ ಗನಿ ಸನಿ ಪನಿ ನಿ ಬಮ ಬಮ ಮಗ ಬನಿ ಬಸನಿ ಬಸನಿ ಸಗ ನಿ ಸಗ ಪನಿ ಸಗ ಬಸಗ ಪನಿ ಬಸಾನಿ ಬಮ ಬಸನಿ ಸಗ ಪಮ ಗಗ ಸನಿ ನಿ ಬನಿ ನಿ ಬಮ ಬಮ ಗಮ ಬಸಗ ಬನಿ ಸನಿ ಗಮ ಬನಿ ಹಿಮಗಿರಿತನಯೇ ಹೇಮಲತೆ ಅಂಬಯೇಶ್ವರಿ ಶ್ರೀಲಲಿತೆ ಮಾಭವ ಹಿಮಗಿರಿತನಯೇ ಹೇಮಲತೆ ಪಾಶಾಂಕುಶೇಕ್ಷು ದಂಡಗರೆ ಅಂಬ ಪಾಶಾಂಕುಶೇಕ್ಷು ದಂಡಗರೆ ಅಂಬ ಪರಾತ್ಪರೆ ನಿಜ ಭಕ್ತ ಪರೆ ಪರಾತ್ಪರೆ ನಿಜ ಭಕ್ತ
ಬರೆ ಆಶಾಂಬರ ಹರಿಕೇಶ ವಿಲಾಸೆ ಆಶಾಂಬರ ಹರಿಕೇಶ ವಿಲಾಸೆ ಆನಂದ ರೂಪೆ ಅಮಿತ ಪ್ರತಾಪೆ ಆನಂದ ರೂಪೆ ಅಮಿತ ಪ್ರತಾಪೆ ಹಿಮಗಿರಿ ತನಯೇ ಹೇ ಮಲತೆ ಅಭಯೇಶ್ವರಿ ಶ್ರೀಲಲಿತೆ ಪಾವವ ಹಿಮಗಿರಿ ತನಯೇ ಹೇ ಮಲತೆ ಹೇ ಮಲತೆ ಹೇ ಮಲತೆ ಬಹಳ ಚೆನ್ನಾಗಿತ್ತು ನೃತ್ಯ. ಧನ್ಯವಾದ ಹಸ್ಮಿತಾ ಗಣೇಶ್. ನಮ್ಮ ಕನ್ನಡ ನೃತ್ಯಗಾಲ ಹಾಡುಗಳು ಫ್ಯೂಷನ್ಗೆ ನೃತ್ಯ ಮಾಡೋಕ್ಕೆ ಬರ್ತಿದ್ದಾರೆ ದ ಫೇಮಸ್ ಆರ್.ಡಿ. ಸಿಸ್ಟರ್ಸ್. ಅವರ ನೃತ್ಯ ನೋಡಿ ನೀವು ಕುಣಿಯೋ ಹುಮ್ಮಸ್ಸು ಪಡ್ಬೋದು. ದೊಡ್ಡ ಚಪಾಲಿ ಟು ವೆಲ್ಕಮ್ ದ ಸಿಸ್ಟರ್ಸ್. ನಟರಾಜ ನಟರಾಜ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಹೆಜ್ಜೆಗಳ ನಾದ ತೋತನಂ ಪಾದಗಳ ಕುಣಿತ ಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನ ಧೀರನ ಧೀರನ ತನದೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ झुलका झुलका रे झुलका 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 रे झुलका झुलका रे झुलका रे झुलका रे झुलका झुलका रे झुलका 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 रे झुलका झुलका रे झुलका रे झुलका रे शबनम जैसी लड़की तेरे युद्ध दिल की खिड़की ये हाडनೊಂದು ಕೇಳಿ ಶಾಮ से सुबह ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ मुझे नाचने दो ये शाम से सुबह ನಾರಿಯ ನಾದ ತುಂಬಾ ವಿನೋದ ನಲಿದಾಡೋಣ ವೇಲಾಡೆ झुलका झुलका रे झुलका 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 रे झुलका झुलका रे झुलका
ಭೂಮಿಯಲ್ಲಿ ಹೋರಿಯೊಂದು ಹಾರಿದಂತೆ ಮಾರಮ್ಮನ ಜಾತ್ರೆಯಲ್ಲಿ ಪೋತರಾಜ ಊಗಿದಂತೆ ಹೆಜ್ಜೆ ಮಜ್ಜೆ ಉಟ್ಟುಕೊಂಡು ದೊಣ್ಣೆ ವಲಸೆ ಮಾಡಿದಂತೆ ಮರದ ನೆಲದ ಮರಳಿನಲ್ಲಿ ಪಟ್ಟೆ ಗುಂಪು ಕೂಡಿದಂತೆ ಮೆಕ್ಕೆಜೋಳ ರೊಟ್ಟಿಯಲ್ಲಿ ಕೆಂಪು ಕೊಚ್ಚು ಬೆರೆಸಿದಂತೆ ನಮ್ಮಾಟ ನೋಡು ನಮ್ಮಾಟ ನೋಡು ನಮ್ಮಾಟ ನೋಡು ನಾಟು 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 ಹಳ್ಳಿ ನಾಟು 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 ಊರ ನಾಟು 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 ಹಾರ ಬೆಳೆಸಿದಂತೆ ಭಾರಿ ಘಾಟು ನಾಟು 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 ಬಿಚ್ಚು ಕತ್ತಿಯಂತೆ ವೀರ ನಾಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ಮತ್ತೆ ಚಪಾಲೆ ಚಪಾಲೆ ಹಚ್ಚ್ರಿ. ವಿಜಯನಗರ ಸಾಮ್ರಾಜ್ಯ ಗೊತ್ತಾ ನಿಮಗೆಲ್ಲ? ಹಂಪಿ ಬಗ್ಗೆ ಕೇಳಿದ್ದೀರಾ? ಮತ್ತೆ ಆ ವಿಜಯನಗರದ ಕೃಷ್ಣದೇವರಾಯ ನಮ್ಮ ಸಂಗಮಕ್ಕೆ ಬಂದರೆ ಹೇಗಿರುತ್ತೆ? ಅವನ ಜೊತೆ ಒಬ್ಬ ವಿಕಟ ಕವಿ ಸ್ನೇಹಿತನ ಹೆಸರೇನು? ಸರಿ, ನೀವೆಲ್ಲ ಕರ್ನಾಟಕದ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಬನ್ನಿ, ಸಂಗಮದ ಪುಟ್ಟ ಮಕ್ಕಳಿಂದ ಅಚ್ಚು ಕನ್ನಡದಲ್ಲಿ ಈ ಕತೆ ಕೇಳೋಣ. Checking. Hello, hello.
ಮೂರು ರಾಯರ ಗಂಡ ಹಿಂದೂರಾಯ ಸುರತ್ರಾಣ, ಕನ್ನಡ ರಾಜ್ಯ ರಮಾರಮಣ, ಅಪ್ರತಿಮ ಭುಜ ಬಲ ಪರಾಕ್ರಮಿ, ವಿಜಯನಗರ ಸಾಮ್ರಾಜ್ಯದ ಸಾರ್ವಭೌಮ, ಮಲ್ಲಯುದ್ಧ ಅಖಾಡಕ್ಕೆ ಇದೀಗ ಆಗಮಿಸುತ್ತಿದ್ದಾರೆ ಚಕ್ರವರ್ತಿ ಶ್ರೀ 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 ಕೃಷ್ಣದೇವರಾಯರು ಹೆಜ್ಜೆ ಇಡುತ್ತಿದ್ದಾರೆ. ಇಲ್ಲಿ ಯಾರಿದ್ದೀರಾ ಈ ಕೃಷ್ಣದೇವರಾಯನ ಜೊತೆ ಕುಸ್ತಿ ಆಡಲು? ಬನ್ನಿ. ನಾನಿದ್ದೀನಿ ಮಹಾಪ್ರಭು. ಏನು ಮೀನಾ? ಜೈ ಕಾಳಿಕಾ ಮಾತಾ, ಜೈ ವೀರಭದ್ರ, ಜೈ ವೀರಾಂಜನೇಯ, ಜೈ ನರಸಿಂಹ. ನೀವು ಬೇರೆ ಮಲ್ಲರನ್ನ ಗೆದ್ದಿರ್ಬೋದು, ಆದ್ರೆ ಈ ವೀರ ಕೇಸರಿಯನ್ನು ಗೆಲ್ತೀರಾ? ಈ ಕೇಸರಿಯನ್ನು ಅರ್ಧ ಬಿಟ್ಟು ಹಾಲಗ್ ಹಾಕಿ ಪಾಯಸ ಮಾಡಿ ಘಟ ಘಟ ಕುಡಿದು ಬಿಡುತ್ತೇನೆ. ಅಷ್ಟು ಸುಲಭವಲ್ಲ ಈ ಕೆಲ್ಸ. ನಾನು ರಣಮಲ್ಲ, ಜಗಮಲ್ಲ, ಗೊತ್ತಿದೆಯಾ? ಅಯ್ಯಯ್ಯೋ, ಕಾಲಕ್ಕೆ ಬಿಟ್ಬಿಡ್ತೇನೆ, ಬಿಟ್ಬಿಡಿ ಮಹಾಪ್ರಭು, ಬಿಟ್ಬಿಡಿ. ಹೇಳು ಹೇಳು, ಯಾರ್ ನೀನು? ನಾನೊಬ್ಬ ಬಡವ ಮಹಾಪ್ರಭು. ಎಲ್ಲಿಂದ ಬಂದೆ? ಇಲ್ಲೇ ತೆನಾಲಿಯಿಂದ. ನಿನ್ ಹೆಸರು ಏನು? ರಾಮಕೃಷ್ಣ. ಮತ್ತೆ ಏನ್ ಕೆಲಸ ಮಾಡ್ತೀಯಾ? ನಾನೊಬ್ಬ ಕವಿ ಪ್ರಭು. ಕವಿಯಾ? ಹಾಗಾದ್ರೆ ಈ ಕುಸ್ತಿಗೆ ಯಾಕೆ ಬಂದೆ? ನಾನು ನಿಮ್ಮ ಆಸ್ಥಾನದಲ್ಲಿ ಕವಿ ಆಗ್ಬೇಕು ಅಂತ ತುಂಬಾ ಆಸೆ. ಆದ್ರೆ ಈ ಕಾವಲ್ಗಾರನು ನನ್ನನ್ನು ಒಳಗಡೆನೆ ಬಿಡ್ಲಿಲ್ಲ. ಅದಕ್ಕೆ ನಿಮ್ಮನ್ನ ಭೇಟಿ ಮಾಡಕ್ಕೆ ಈ ಕುಸ್ತಿಗೆ ಬಂದೆ. ನಾನ್ಯಾವ ಮಲ್ಲನೂ ಅಲ್ಲ. ಭಲೆ ಭಲೆ, ನಿನ್ನ ಧೈರ್ಯ ನನಗೆ ತುಂಬಾ ಇಷ್ಟ ಆಯ್ತು. ಇವತ್ತಿನಿಂದ ನೀನು ನನ್ನ ಆಪ್ತ ಮಿತ್ರ. ಆ ಸ್ಥಾನದಲ್ಲಿ ಕವಿ ಆಗ್ತಿಯಂತೆ, ಬಾ. ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ತುಳುವ ವಂಶದ ಅತ್ಯಂತ ಪ್ರತಾಪಿ ರಾಜ. ಅವನ ತಂದೆ ತುಳುವ ನರಸನಾಯಕ, ಅಣ್ಣ ವೀರನರಸಿಂಹರಾಯ. ಅಣ್ಣನ ನಂತರ 1509ರಲ್ಲಿ ಪಟ್ಟಕ್ಕೆ ಬಂದು 1529ರವರೆಗೆ ಆಳಿದರು. ಯುದ್ಧದಲ್ಲಿ ಸದಾ ಗೆದ್ದ ಪರಾಕ್ರಮಿ ಸಾಮ್ರಾಜ್ಯವನ್ನು ಒಡಿಶಾದಿಂದ ದಕ್ಷಿಣದ ತುದಿಯವರೆಗೆ ವಿಸ್ತರಿಸಿದ. ಹಂಪಿಯನ್ನು ಅದ್ಭುತ ನಗರವಾಗಿ ಕಟ್ಟಿಸಿದ. ಕಲೆ ಮತ್ತು ಸಾಹಿತ್ಯಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟು ಆತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎಂಬ 8 ಮಹಾಕವಿಗಳು ಇದ್ದರು. ಈ ಅಷ್ಟದಿಗ್ಗಜರಲ್ಲಿ ತೆನಾಲಿ ರಾಮಕೃಷ್ಣ ಕೂಡ ಒಬ್ಬ. ತನ್ನ ಚಾಣಾಕ್ಷತೆ ಮತ್ತು ಹಾಸ್ಯ ಬುದ್ಧಿಯಿಂದ ರಾಜನ ಮೆಚ್ಚಿನ ವಿದೂಷಕ ಕವಿಯಾಗಿದ್ದ. ತೆನಾಲಿರಾಮನ ಜಾಣತನದ ಕಥೆಗಳು ಇಂದಿಗೂ ಮಕ್ಕಳಿಂದ ಹಿರಿಯರವರೆಗೂ ಎಲ್ಲರಿಗೂ ಪ್ರಿಯವಾಗಿವೆ. ಅದಕ್ಕೆ ಆತನ ಕಾಲವನ್ನು ವಿಜಯನಗರದ ಸುವರ್ಣಯುಗ ಎಂದು ಕರೆಯುತ್ತಾರೆ. ಬನ್ನಿ, ಒಂದು ದಿನ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಏನಾಯಿತು ಅಂತ ನೋಡೋಣ. ಮಹಾರಾಜರಿಗೆ ಜಯವಾಗಲಿ. ಪ್ರಭು, ಹೊರನಾಡಿನಿಂದ ಪಂಡಿತರೊಬ್ಬರು ಬಂದಿದ್ದಾರೆ. ಒಳಗೆ ಬಿಡಲೇ? ಬಿಡು. ಜಯವಾಗಲಿ ಮಹಾರಾಜ. ನಾನು ಅನೇಕ ರಾಜ್ಯಗಳಿಗೆ ಹೋಗಿದ್ದೇನೆ. ಎಲ್ಲರನ್ನು ವಾದದಲ್ಲಿ ಸೋಲಿಸಿದ್ದೇನೆ. ಈ ಎಲ್ಲ ಗ್ರಂಥಗಳನ್ನು ಓದಿದ್ದೇನೆ. ಇಲ್ಲಿ ಯಾರಾದರೂ ನನ್ನ ಜೊತೆ ವಾದ ಮಾಡಲು ತಯಾರಿದ್ದಾರಾ? ಪಂಡಿತರೇ, ಇಷ್ಟೊಂದು ಗ್ರಂಥವನ್ನು ನಾವು ಅಂತ ಓದಿಲ್ಲ. ಕ್ಷಮಿಸಿ ಮಹಾಪ್ರಭು. ರಾಮಕೃಷ್ಣರೇ, ನೀವೇ ಏನಾದರೂ ಮಾಡಿ. ಆಗಲಿ ಮಹಾಪ್ರಭು, ನನಗೆ ಒಂದು ದಿನ ಅವಕಾಶ ಕೊಡಿ. ಮಹಾಪಂಡಿತರೇ, ಏನಂತೀರಾ? ಒಂದೇ ದಿನ ತಾನೇ, ಆಗಲಿ. ಸರಿ, ನೀವು ನಾಳೆ ಬನ್ನಿ.
ಈಗ ರಾಮಕೃಷ್ಣರ ಮನೇಲಿ ಏನು ನಡೀತಾ ಇದೆ ಅಂತ ನೋಡೋಣ. ಏನ್ ಮಾಡ್ಲಿ ಹಾ, ತಿಲ ಕಾಷ್ಟ ಮಹಿಷ ಬಂಧನ ಇದೇ ಸರಿ. ನಾಳೆ ತೋರಿಸ್ತೀನಿ ಆ ದುರಂಕಾರಿ ಪಂಡಿತನಿಗೆ. ಮಾರನೆಯ ದಿನ ಆಸ್ಥಾನದಲ್ಲಿ ಮಹಾರಾಜರಿಗೆ ಜಯವಾಗಲಿ. ಪ್ರಭು, ಆ ಪಂಡಿತರು ಮತ್ತೆ ಬಂದಿದ್ದಾರೆ. ಒಳಗೆ ಬಿಡಲೇ? ಬರಲಿ. ಜಯವಾಗಲಿ ಮಹಾರಾಜ. ಕುಳಿತುಕೊಳ್ಳಿ ಪಂಡಿತರೆ. ರಾಮಕೃಷ್ಣರೇ ಸಿದ್ಧವೇ? ಸಿದ್ಧ ಮಹಾಪ್ರಭು. ಇವತ್ತಿನ ವಾದ ಈ ಮಹಾಗ್ರಂಥದ ಮೇಲೆ ನಡೆಯಲಿ. ಇದರ ಹೆಸರು ತಿಲಕಾಷ್ಟ ಮಹಿಷ ಬಂಧನ. ಹಾ, ಏನಂದ್ರಿ? ತಿಲಕಾಷ್ಟ ಮಹಿಷ ಬಂಧನ. ತಿಲಕಾಷ್ಟ ಮಹಿಷ ಬಂಧನ? ಈ ಹೆಸರು ನಾವಂತೂ ಕೇಳಿಲ್ಲ. ಇದು ನನ್ನ ಕೈಯಲ್ಲಾಗಲ್ಲ. ಕ್ಷಮಿಸಿ ಮಹಾಪ್ರಭು, ನೆನ್ನೆ ನಾನು ಅಹಂಕಾರದಿಂದ ಮಾತಾಡಿದ್ದೆ. ನಾನು ಸೋಲನ್ನು ಒಪ್ಪಿಕೊಳ್ಳುತ್ತೇನೆ. ಹಾ, ಇರಲಿ ಇರಲಿ, ನೀವಿನ್ನೂ ಹೊರಡಬಹುದು. ರಾಮಕೃಷ್ಣ, ಇದು ಯಾವ ಗ್ರಂಥವಯ್ಯ? ನಾನು ಕೇಳೇ ಇಲ್ಲವಲ್ಲ, ತೋರಿಸು. ಅಯ್ಯೋ ಪ್ರಭು, ಈ ಗ್ರಂಥವನ್ನ ನೆನ್ನೆ ಮನೇಲಿ ಹುಟ್ಟಾಕ್ಸಿದ್ದೆ. ಇರಿ ತೋರಿಸ್ತೀನಿ. ತಿಲಕಾಷ್ಟ ಎಂದರೆ ಎಲ್ಲಿನ ಕಡ್ಡಿ. ಮಹಿಷ ಬಂಧನ ಎಂದರೆ ಎಮ್ಮೆಯನ್ನು ಕಟ್ಟುವ ಹಗ್ಗ. ಇದೇ ತಿಲಕಾಷ್ಟ ಮಹಿಷ ಬಂಧನ. ಭೇಷ್ ರಾಮಕೃಷ್ಣ, ಭೇಷ್. ಒಂದು ಹೆಸರಿನಿಂದಲೇ ಆ ಅಹಂಕಾರಿ ಪಂಡಿತನನ್ನು ಓಡಿಸಿಬಿಟ್ಟೆ. ಮೆಚ್ಚಿದೆ ನಿನ್ನ ಬುದ್ಧಿವಂತಿಕೆ. ನಮ್ಮ ಆಸ್ಥಾನದ ಮರ್ಯಾದೆಯನ್ನು ಕಾಪಾಡಿದಿರಿ. ತೆನಾಲಿ ರಾಮಕೃಷ್ಣರಿಗೆ ಜಯವಾಗಲಿ. ವಿಕಟ ಕವಿ ತೆನಾಲಿ ರಾಮಕೃಷ್ಣರಿಗೆ ಜಯವಾಗಲಿ. ಅಪ್ಪಣೆ ಕೊಡಿ ಮಹಾಪ್ರಭು. ಹೋಗಿ ಬನ್ನಿ. ಮಹಾರಾಜರಿಗೆ ಜಯವಾಗಲಿ. ಹೇಳಿ ಕೋಟ್ವಾಲರೇ. ಪ್ರಭು, ರಾಜ್ಯದಲ್ಲಿ ಕಳ್ಳರ ಕಾಟ ತುಂಬಾ ಹೆಚ್ಚಾಗಿದೆ. ನೀವೇ ಏನಾದರೂ ಮಾಡಿ. ನಮ್ಮ ರಾಮಕೃಷ್ಣರು ಇದ್ದಾರಲ್ವಾ? ರಾಮಕೃಷ್ಣ, ನೀವೇ ಏನಾದರೂ ಉಪಾಯ ಮಾಡಿ. ಆಗಲಿ ಮಹಾಪ್ರಭು, ನಾನು ಏನಾದರೂ ಯೋಚಿಸ್ತೀನಿ. ಸರಿ. ಓ, ಯಾರೂ ಇಲ್ಲ ಮನೆಯಲ್ಲಿ. ಮಾಡ್ತೀನಿ. ಲೇ, ಇಲ್ಲಿ ಬಾರೆ.
ಏ, ಆ ಶಬ್ದ ಕೇಳಿಸ್ತಾ? ನಾನು ನೋಡ್ಕೊಂಬರ್ತೀನಿ. ಹೋಗಿ ನೋಡಿ. ಏನದು ಶಬ್ದ? ಏನೋ ಕೇಳಿಸ್ತಲ್ಲ? ಏನಿಲ್ವಾ? ಸರಿ. ಲೇ, ಇಲ್ಲಿ ಬಾರೆ. ಏನೇ ಕಾದ್ರ? ಹೂ ಕಣೆ, ಊರಲ್ಲಿ ಕಳ್ಳರ ಕಾಟ ತುಂಬ ಜಾಸ್ತಿ ಆಗಿದೆಯಂತೆ. ಅದಕ್ಕೆ ನಾನು ನಿಂಗೆ ಕೊಡ್ಸಿರೋ ಚಿನ್ನ ಬೆಳ್ಳಿ ಎಲ್ಲ ತಗೊಂಬ. ಅದನ್ನ ಒಂದು ಚೀಲಲ್ಲಿ ಹಾಕ್ಬಿಟ್ಟು ಬಾವಿಗೆ ಹಾಕ್ಬಿಡೋಣ. ಅವಾಗ ಕಳ್ಳರು ಬಂದಾಗ ಮನೇಲಿ ಏನು ಸಿಗಲ್ಲ. ಏನು ಹೇಳಿದ್ರಿ? ನೀವು ಕೊಸಿದ್ರ ಪುಟ್ ಕಾಸಿ. ನೀವು ನಂಗೆ ಏನು ಕೊಸಿಲ್ಲ. ನಮ್ಮಪ್ಪ ಮದುವೆಯಲ್ಲಿ ಒಂದು ರಾಶಿ ಚಿನ್ನ ಬೆಳ್ಳಿ ಕೊಸಿದ್ದಾರೆ. ಇರಿ, ಅದೆಲ್ಲ ತಗೊಂಡ್ಬರ್ತೀನಿ. ಲೇ, ಈ ಚಿನ್ನ ಬೆಳ್ಳಿ ಎಲ್ಲ ಒಳಗಡೆ ಇಟ್ಬಿಡು. ಇದನ್ನ ಕಲ್ ಜೊತೆ ತುಂಬಿಸ್ಬಿಡೋಣ. ಸರಿ. ಅಬ್ಬಾ, ಅಬ್ಬಾ, ಅಯ್ಯಪ್ಪ, ಬಾ ಹೋಗಿ ಮಲ್ಕೊಳ್ಳೋಣ. ಬೇಗ ಬಾರೋ. ಹೇಳ್ದೇನೋ ಇವ್ರ ಮನೆಯಲ್ಲಿ ಎಷ್ಟು ಚಿನ್ನ ಬೆಲೆ ಇದೆ ಅಂತಂದ್ರು. ಎಲ್ಲ ಚೀಲದಲ್ಲಿ ಹಾಕಿ ಬಾವಿಯಲ್ಲಿ ಹಾಕಿದ್ದಾರೆ. ತೆಗ್ಯೋಣ. ಎಲ್ಲಿಯೋ ಎಲ್ಲಿ ಹಿಡ್ಕೋ. ಅಯ್ಯೋ, ಅಯ್ಯೋ, ಓ ತುಂಬಾ ಭಾರ ಇದೆ. ಅಯ್ಯೋ, ಗಟ್ಟಿಯಾಗಿ ಹಿಡ್ಕೋ. ಹೇಳಿ ಹೇಳಿ. ಓ, ಇನ್ನೂ ಬರ್ತಾ ಇಲ್ಲ. ಲೇ, ಚುಟ್ಕಾಯಿ ತೊಳ್ಕೊಂಬರ್ತೀನಿ. ರಾಮಕೃಷ್ಣ, ಈ ಸಲ ತೆಗಿಬೇಕು. ಬೇಗ ಎಲ್ಲಿ ಬರ್ತಾ ಇದ್ಯಾ? ಬರ್ತೀನಿ. ಬೇಗ ಎಲ್ಲಿ ಕಾಣಿಸ್ತಾ ಇದೆ. ಓ, ತೆಗಿ ತೆಗಿ. ಹಿಡ್ಕೋ. ಅಯ್ಯೋ, ಎತ್ತು ಬರೀ ಕಲ್ಲು. ಆ ರಾಮಕೃಷ್ಣ ಸರಿಯಾಗಿ ಟೋಪಿ ಹಾಕಿದಾನೆ. ಬೇಗ ಓಡೋಣ. ಹಿಡ್ಕೊಳ್ಳಿ, 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 ಹಿಡ್ಕೊಳ್ಳಿ. ನೋಡಿದ್ರ ತೆನಾಲಿ ರಾಮಕೃಷ್ಣ ಹೇಗೆ ತನ್ನ ಚಾತುರ್ಯತೆ ಹಾಗೂ ಹಾಸ್ಯ ಬುದ್ಧಿಯಿಂದ ಯಾವುದೇ ಸಮಸ್ಯೆಯನ್ನು ತನ್ನ ಜಾಣತನದಿಂದ ಪರಿಹರಿಸುತ್ತಿದ್ದ ಅಂತ. ಅಹಂಕಾರಿ ಪಂಡಿತರನ್ನು, ಮೋಸಗಾರರನ್ನು, ಕಳ್ಳರನ್ನು, ಕಷ್ಟದ ಸವಾಲುಗಳನ್ನು ತನ್ನ ಚತುರ ಬುದ್ಧಿಯಿಂದ ಸೋಲಿಸುತ್ತಿದ್ದ. ತೆನಾಲಿ ರಾಮಕೃಷ್ಣ ಕೇವಲ ಕವಿಯಲ್ಲ, ರಾಜನಿಗೆ ಕಷ್ಟದ ಸಮಯದಲ್ಲಿ ದಾರಿ ತೋರಿಸುವ ಬುದ್ಧಿವಂತ ಮಿತ್ರನಾಗಿದ್ದ. ಹೀಗಾಗಿ ತೆನಾಲಿ ರಾಮ ಮತ್ತು ಕೃಷ್ಣದೇವರಾಯರ ಜೋಡಿ ಇತಿಹಾಸದಲ್ಲಿ ಅಮರವಾಗಿ ಉಳಿದಿದೆ. ಎಷ್ಟು ಸೊಗಸಾಗಿತ್ತಲ್ವಾ? ಅಚ್ಚು ಕನ್ನಡ ಕೇಳಿ ತುಂಬ ತುಂಬ ಚೆನ್ನಾಗಿ ಅನಿಸ್ತು. ಪಾತ್ರ ಪರಿಚಯ ಮಾಡಿಕೊಡೋಣ. ಕೃಷ್ಣದೇವರಾಯ ಪಾತ್ರದಲ್ಲಿ ಪ್ರಜ್ಞಾ ಚಟ್ಲೂರ್, ತೆನಾಲಿ ರಾಮಕೃಷ್ಣ ಶ್ರುತ ಚೈತನ್ಯ, ಪಂಡಿತ ಹಾಗೂ ಕಳ್ಳ ಸೃಷ್ಟಿರಾಮ್ ಪ್ರಸಾದ್, ಹೆಂಡತಿ ಹಾಗೂ ಪಂಡಿತ ಸ್ತುತಿ ರಾಮ್ ಪ್ರಸಾದ್, ಪಂಡಿತ ಆದ್ಯ ಬಡಿಗರ್, ದ್ವಾರಪಾಲಕ ಪ್ರಾಚಿ ಚಟ್ಲೂರ್, ಕೊಟ್ವಾಲ ಶ್ರೀನಿವಾಸ್ ಚಟ್ಲೂರ್ ಹಾಗೂ ರಾಮ್ ಪ್ರಸಾದ್ ಲಕ್ಷ್ಮೀನಾರಾಯಣ.
ಧನ್ಯವಾದಗಳು. ತುಂಬ ತುಂಬ ಚೆನ್ನಾಗಿತ್ತು. ಭಾಗ ಚೆನ್ನಾಗಿದ್ದೀರಾ? ನೀವೆಲ್ಲ ಬರೀ ಕನಸಲ್ಲಿ ಡ್ಯುಯೆಟ್ ಹಾಡ್ತೀರಾ, ಆದರೆ ಇವಾಗ ಬರೋ ಸಂಗಮ ಕನ್ನಡಿಗರು ನಿಜ ಜೀವನದಲ್ಲಿ ಡ್ಯುಯೆಟ್ ಹಾಡ್ತಾರೆ ಗೊತ್ತಾ? ಇವರೆಲ್ಲ ರೀಲ್ಸ್ ಲೋಕದ ಫೇಮಸ್ ಪರ್ಸನಾಲಿಟಿಗಳು. ಡ್ಯಾನ್ಸ್ ಆದಮೇಲೆ ಆಟೋಗ್ರಾಫ್ ಇಸ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ವೆಲ್ಕಮ್ ಸೋಲ್ಮೇಟ್ಸ್ ಶಿಲ್ಪಾ ಹಾಗೂ ಪ್ರಭಾಕರ್, ರೇಖಾ ಹಾಗೂ ಧನ್ರಾಜ್, ರಜಿತಾ ಹಾಗೂ ಕಿಶೋರ್. May I come in? ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವಾ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸೋ ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಮಾಯಾಗೆ ಮೌನದ ಸಾರಂಗೆ ಮೋಹಕ ಮದರಂಗೆ ಕನ್ನ ಹಾಕಿದೆ ಮುಂಗೋರುಳ ಸೋ. ಎಲ್ಲರೂ ಇಲ್ಲಿ ಕೇಳಿ ಒಂದ್ ನಿಮಿಷ ಸೈಲೆನ್ಸ್, ಒಂದ್ ನಿಮಿಷ. ಮಧ್ಯರಾತ್ರಿಲಿ ಹೈವೇ ರಸ್ತೆಲಿ ಒಂಟಿ ಹುಡುಗೆ ನಿಂಗೇನು ಕೆಲಸ? ಮಧ್ಯರಾತ್ರಿಲಿ ನಿಮ್ಮ ಊರಲ್ಲಿ ಮಹಾಲಕ್ಷ್ಮಿಗೆ ನಿಂತೇನು ಅರಸ? I love you, Kane. I love you too, Kano. I love you, Kane. I love you too, Kano. ಪ್ರೀತಿಯ ನನ್ನುಸಿರು, ಪ್ರೀತಿಯ ನನ್ನುಸಿರು, ಪ್ರೀತಿ ಮಾಡುವ ಪ್ರೇಮ ಗೀತೆ ಹಾಡುವ, ಯಾರೋ ಪ್ರೀತಿ ಮಾಡುವ ಪ್ರೇಮ ಗೀತೆ ಹಾಡುವ.
ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ಅದ್ದೂರಿ ಫೀಲಿಂಗ್ ಅದ್ದೂರಿ. ಛೂ ಬಿಡೆ ಹಾರ್ಟನ್ನು ಛೂ ಬಿಡೆ ಟೂ ಬಿಡೆ ಕೋಪಕ್ಕೆ ಟೂ ಬಿಡೆ ಪಿಜ್ಜಾ ಬರ್ಗರ್ ಬೇಡೆ ನಂಗ್ ಮುದ್ದೆ ಸಾರು ನೀಡೆ ಡಿಸ್ಕೋ ಡಾನ್ಸ್ ಬೀಡೆ ಇಟ್ಟಪ್ಪಂಗುಚ್ಚಿ ನೋಡೆ. Check. Power. Check. ಏನು ಸೂಪರ್ ಆಗಿತ್ತಲ್ಲ. ಈಗ ನಿಮ್ಮೆಲ್ಲರಿಗೂ ಮಹಾಭಾರತ ಗೊತ್ತಲ್ಲ. ಸ್ವಲ್ಪ ಹಳ್ಳಿ ಜನ ಮಹಾಭಾರತ ನಾಟಕ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ. ಅವರು ಕಷ್ಟಪಡೋದನ್ನು ನೋಡಿದ್ರೆ ಬೇರೆಯವರಿಗೆ ತುಂಬ ನಗು. ಹಳ್ಳಿ ಜನರಿಗೆ ಅವರು ಫೇಮಸ್ ಆಗಬೇಕು ಅಂತ ತುಂಬ ಇಷ್ಟ. ಆದರೆ ನಾಟಕ ಮಾಡಿಸೋರ ಕತೆ ಕೇಳಲೇಬೇಡ. ಇವರ ಗೋಲ್ಡ್ ನೋಡ್ಕೊಂಡು ಸ್ವಲ್ಪ ನಾವೆಲ್ಲ ಮಜಾ ತಗೊಳ್ಳೋಣವಾ? ಈಗ ಲೆಟ್ಸ್ ವೆಲ್ಕಮ್ ಮಾಡರ್ನ್ ಮಹಾಭಾರತ ತಂಡ. ಇವ್ರು ಯಾರು ಇಲ್ಲೂ ಬಂದೇ ಇಲ್ಲ. ಎಲ್ಲೋದ್ರು? ಓ, ಎಲ್ಲ ಕೆಲಸನೂ ನಾನೇ ಮಾಡಬೇಕಿಲ್ಲಿ. ಓ, ಹಲೋ 1 2 3 ಮೈಕ್ ಟೆಸ್ಟಿಂಗ್. ಹಾಂ, ಸರಿಯಾಗಿ ವರ್ಕ್ ಆಗ್ತಾ ಇದೆ. ಓಹೋ, ಎಲ್ಲ ಸಂಗಮ ಅಭಿಮಾನಿಗಳು ಇಲ್ಲೇ ಇದ್ದಂಗೆ ಕಾಣಿಸುತ್ತೆ. ಎಲ್ಲರಿಗೂ ವೆಲ್ಕಮ್. ಬನ್ನಿ. ಎಲ್ಲ ಶಾಂತ ರೀತಿಯಿಂದ ವರ್ತಿಸ್ಬೇಕು, ಆಯಿತಾ? ಇವತ್ತು ನಮ್ಮ ನಾಟಕದ್ದು ದ್ರೌಪದಿ ವಸ್ತ್ರಾಭರಣ ಸೀನ್ ರಿಹರ್ಸಲ್ಲು. ಅದರಲ್ಲೂ ಕಾಸ್ಟ್ಯೂಮ್ ಹಾಕ್ಕೊಂಡು ಬೇರೆ ಸರಿಯಾಗಿ ಮಾಡಬೇಕಪ್ಪ. ಓ, ಅಂದಾಗೆ ಈ ಚಿಲ್ಟಾರಿಗಳೆಲ್ಲ ಎಲ್ಲೋದ್ರು? ಲೋ ದ್ರೌಪದಿ, ದುರ್ಯೋಧನ, ಓ ಸರಿಯಾಗಿ ಕಾಲ್ ಟೈಮ್ಗೆ ಇದಕ್ಕೆ ಹೋಗ್ಬಿಡ್ತಾರಪ್ಪ. ಓ, ದ್ರೌಪದಿ, ದುರ್ಯೋಧನ, ಎಲ್ಲೋದ್ರು ದ್ರೌಪದಿ? ಓ, ನಾಳೆನೇ ನಾಟಕ ಇರೋದು. ಮಸ್ತ್ ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಮಸ್ತು ಅಂದ್ಲು, ಸುಸ್ತು ಆಗಿ ಕುಸ್ತು ಬಿದ್ದೆ. ಲೋ ಏನ್ರೋ ನಿಮ್ಮ ಕತೆ? ನಾಳೆನೇ ನಾಟಕ ಇರೋದು, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ರು ಅಂದರೆ ಡ್ಯಾನ್ಸ್ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಹಿಂಗೇನಾ ನಿಮ್ಮ ಎಂಟ್ರಿ ಇರೋದಾ?
ಲೀಡ್ ರೋಗೇಶ್ ಬಿಲ್ಡಪ್ ಇಲ್ಲ ಅಂದ್ರೆ ಹೆಂಗೆ ಮೇಷ್ಟ್ರೆ? ಬಿಲ್ಡಪ್ ಅಂತೆ ಬಿಲ್ಡಪ್ ಮನೆ ಹಾಳಾಗೋಗ. ನನ್ನ ಟೆನ್ಷನ್ ನನಗೆ. ಲೋ ನಾಳೆನೇ ಕಣೋ ನಾಟಕ ಇರೋದು, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ರು, ನನ್ನ ಮಾನ ಮರ್ಯಾದೆ ತೆಗಿಬೇಡಿ. ಓ ಇದೇನಮ್ಮ ಸಿಂಚು, ನೀನು ದ್ರೌಪದಿ ಸೀರೆ ಉಟ್ಕೊಂಬರೋದು ಬಿಟ್ಟು ಇದೇನಮ್ಮ ಮಾಡ್ರನ್ ಡ್ರೆಸ್ ಹಾಕೊಂಬಂದ್ಬಿಟ್ಟಿದ್ಯಾ? ಮೇಷ್ಟ್ರೆ, ನಮ್ಮ ನಾಟಕದ ಹೆಸರು ಏನು ಹೇಳಿ? ಮಾಡ್ರನ್ ಮಹಾಭಾರತ. ಅದಕ್ಕೆ ಮಾಡರ್ನ್ ಆಗಿರಲಿ ಅಂತ ಮಾಡರ್ನ್ ಆಗಿ ಡ್ರೆಸ್ ಹಾಕೊಂಡು ಬಂದಿದ್ದೀನಿ. ಅಯ್ಯೋ ಶಿವನೇ, ಅಲ್ಲಮ್ಮ ನೀನು ಹಿಂಗೆ ಮಾಡ್ರನ್ ಡ್ರೆಸ್ ಹಾಕೊಂಬಂದ್ರೆ ಸೀರೆ ಉಟ್ಕೊಂಬಂದಿಲ್ಲ ಅಂದರೆ ನಮ್ಮ ದುಶ್ಯಾಸನ ಏನಮ್ಮ ರಿಹರ್ಸಲ್ ಮಾಡ್ತಾನೆ ಸೀರೆ ಇಲ್ದರ? ಹಾಂ ಏಯ್ ಸುಮ್ಮನೆರ ಸಾಕು, ನೀನು ಬೇರೆ ಕಿಸಿಯೋದು ತಲೆ ಕಿಸಿಯೋದು. ಹಾಂ ಅಂದಾಗೆ ನಮ್ದು ಇನ್ನೊಂದು ಕ್ಯಾರೆಕ್ಟರು ನಮ್ಮ ದುಶ್ಯಾಸನ. ಎಲ್ಲಿ ದುಶ್ಯಾಸನ? ಮೇಷ್ಟ್ರೆ ನಾನು ಹೇಳ್ತೀನಿ. ಆ ಸಮೀಕ್ಷಾ ದುಶಾಸನ ಪಾಠ ಮಾರಕ್ಕಿಲ್ಲ ಅಂತ ಅತ್ಕೊಂಡು ಕುಂತವನೆ. ಲೋ ಯಾಕ್ರೋ ಹಿಂಗೆ ಗೋಳೋಯ್ಕೋತೀರಾ? ನಾನು ರಾಜ್ಯ ಪ್ರಶಸ್ತಿ ವಂಚಿತ ಮೇಷ್ಟ್ರು ಕಂಡ್ರು, ಯಾಕ್ರೋ ಹಿಂಗೆ ಗೋಳೋಯ್ಕೋತೀರಾ? ಏನು ನಿಮ್ಮ ಪ್ರಾಬ್ಲಮ್ಮು? ಲೋ ನೀನು ಶ್ರೀಕೃಷ್ಣ ಕಾಣೋ, ನೀನು ಯಾಕೋ ಬಂದೆ? ಹೋಗಿ ಆ ದುಶಾಸನ ಕಳಿಸೋ. ಓ ಎಲ್ಲಿ ಸಿಕ್ಕಾಕೊಂಡ್ರಪ್ಪ ಇವ್ರುಗಳು ನನಗೆ. ಲೋ ಸಮೀಕ್ಷಾ, ಯಾಕೋ ಏನೋ ನಿನ್ನ ಪ್ರಾಬ್ಲಮ್ಮು? ಮೇಷ್ಟ್ರೆ, ನಾನಿವಾಗ ಸೂಪರ್ ಸ್ಟಾರ್. ನನ್ನ ಇಡೀ ಪಿಟ್ಸ್ಬರ್ಗ್ ತುಂಬ ಫ್ಯಾನ್ಸ್ ಇದ್ದಾರೆ. ನನ್ನ ಇಮೇಜ್ ಡ್ಯಾಮೇಜ್ ಆಗೋ ಥರ ನಾ ವಿಲನ್ ಕ್ಯಾರೆಕ್ಟರ್ ಮಾಡಲ್ಲ. ನನ್ನ ಫ್ಯಾನ್ಸು ಬೇಜಾರು ಮಾಡ್ಕೋತಾರೆ, ಅದರಲ್ಲಿ ಹುಡುಗಿರೇ ಹೆಚ್ಚು. ಲೋ ಇವತ್ತು ಮಾಡ್ತಿರೋದು ಏನು ಹೇಳು ನಾವು? ದ್ರೌಪದಿ ವಸ್ತ್ರಾಪರಣ ಮಾಡೋದು ಯಾರು? ದುಶಾಸನ ಯಾರು ಅಂದರೆ ನೀನೇ ಹೀರೋ. ನನಗೇನೆ ಮಾಡೋಕ್ಕಿಷ್ಟ ಇಲ್ಲ, ಆದರೆ ನಿಮಗೆಲ್ಲ ಇಷ್ಟೊಂದು ಕೇಳ್ಕೋಬೇಕಾದ್ರೆ ಓಕೆ ಡನ್. ಓ ನೀನು ಯಾರಮ್ಮ? ಮೇಷ್ಟ್ರೆ, ನಾನು ದ್ರೌಪದಿ ಫ್ರೆಂಡು. ಹಾಂ ದ್ರೌಪದಿ ಫ್ರೆಂಡಾ? ಅಲ್ಲಮ್ಮ, ಆ ಮಹಾಭಾರತದಲ್ಲಿ ದ್ರೌಪದಿಗೆ ಫ್ರೆಂಡ್ ಎಲ್ಲಿದ್ಲಮ್ಮ? ಮೇಷ್ಟ್ರೆ, ನಾ ಮಾತಾಡಿದ್ದು ಮಾಡರ್ನ್ ಮಹಾಭಾರತ ಅಲ್ವಾ, ಅದಕ್ಕೆ ಹೊಸ ಕ್ಯಾರೆಕ್ಟರ್ ವಿತ್ ಹೊಸ ಲುಕ್ ಅಂತೆ. ಮುಗೀತು ನಮ್ಮ ನಾಟಕದ ಕತೆ. ಪಿಜ್ಜಾ ಬರುತ್ತೆ ರಿಹರ್ಸಲ್ಸ್ಗೆ ಅಂತ ಹೇಳಿದ್ರಿ, ಬರಕಲ್ವಾ? ಹಾಂ ಬರುತ್ತೆ. ಪಿಜ್ಜಾ ಬರ್ಗರು ಎಲ್ಲ ಬರುತ್ತೆ. ಇನ್ನೂ ಪ್ರಾಕ್ಟೀಸೇ ಶುರು ಮಾಡಿಲ್ಲ, ಆಗಲೇ ತಿನ್ನೋಗ್ಬೇಕಂತೆ. ಅಂದಾಗೆ ನೆಕ್ಸ್ಟ್ ಕ್ಯಾರೆಕ್ಟರ್ ಯಾರು? ಓಹ್ ಸಿಂಚು. ತಪ್ಪಾಯ್ತು ಮೇಷ್ಟ್ರೆ, ತಪ್ಪಾಯ್ತು. ನಾಟಕ ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಮೊಬೈಲ್. ಹಾಂ ಅಂದಾಗೆ ಈಗ ನಮ್ಮದು ಧೃತರಾಷ್ಟ್ರ ಕ್ಯಾರೆಕ್ಟರ್ ಎಂಟರ್ ಮಾಡಬೇಕು. ಎಲ್ಲೋದು ನಮ್ಮ ಧೃತರಾಷ್ಟ್ರ? ಯಾರನ್ನ ನೋಡಿದ್ರ? ಮತ್ತೆ ಲೋ ನೀನು ಶ್ರೀಕೃಷ್ಣ ಕಾಣೋ. ಅಯ್ಯೋ ಕರ್ಮ, ನೀನು ಹೋಗ್ಬಿಟ್ಟು ಆ ಧೃತರಾಷ್ಟ್ರನ ಕಳ್ಸೋ ಹೋಗೋ. ಅರ್ಜೆಂಟಿ ನಮ್ಮ ಮಕ್ಕಳಿಗೆ. ದಾರಿ ದಾರಿ ಗಾಂಧಾರಿ, ದಾರಿ ದಾರಿ ಗಾಂಧಾರಿ. ಓ ಇಲ್ಲಿ ಇದ್ದಾಳೆ. ಲೋ ಅಯ್ಯೋ ಕರ್ಮ ಕಾಂಡ, ಅವಳು ಗಾಂಧಾರಿ ಅಲ್ವ, ಅವಳು ದ್ರೌಪದಿ. ಅಯ್ಯೋ ಅಯ್ಯಪ್ಪ, ತಪ್ಪಾಯ್ತು ಮೇಷ್ಟ್ರೆ. ಲೋ ಯಾಕೋ ನಿಂಗೆ ಇಷ್ಟು ಅರ್ಜೆಂಟು? ಆ ನಿನ್ನ ಹೆಂಡತಿ ಗಾಂಧಾರಿನ ಜೊತೆಲಿ ಕರ್ಕೊಂಬಾರ, ಒಬ್ಬನೇ ಬಂದಿದ್ಯಲ್ಲೋ, ಕುರುಡನ್ ಥರ ಯಾಕೆ ಮಾಡು ಅಂದರೆ. ಓ ನೀನು ಮೊದಲೇ ಕೂಡಿ, ನಿನ್ಗೆ ಹೆಂಗಮ್ಮ ಕಾಣಿಸ್ಬೇಕು ಅವನು? ಸರಿ ಆಯ್ತು ಇವ್ರುಗಳ. ನೆಕ್ಸ್ಟ್ ಇನ್ಯಾವ ಕ್ಯಾರೆಕ್ಟರು? ಓಕೆ ಅಲ್ಲ ಕಣ್ರು, ನೀವಿಬ್ಬರು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ. ಹಾಂ ಕಣ್ ಕಾಣದೇ ಇರೋ ಥರ ಆ್ಯಕ್ಟ್ ಮಾಡ್ರು ಅಂತಂದರೆ ಕಪ್ ಕನ್ನಡಕ ಹಾಕೊಂಬಂದಿದ್ದೀರಾ? ಮೇಷ್ಟ್ರೆ, ಅದು
ನಾವೆಲ್ಲ ಡ್ಯಾನ್ಸ್ ಮಾಡ್ತೀವಂತೆ. ನಾನು ಹೇಳ್ಕೊಂಡು ಮುಚ್ಚಿದ್ರೆ ನಂಗೆ ಹೆಂಗೆ ಡ್ಯಾನ್ಸ್ ಮಾಡೋದು? ಅದಕ್ಕೆ ಕಣ್ ಬಿಟ್ಕೊಂಡು ಕನಕ ಹಾಕೊಂಡ ಎಂಜಾಯ್ ಮಾಡೋಣ ಅಂತ. ಅಯ್ಯೋ ನಿನ್ನ ಏಯ್ ಮೇಷ್ಟ್ರೆ, ನೀವು ಹಿಂಗೆ ಓದಿಯೋದಾದ್ರೆ ನಾ ಬರಕಿಲ್ಲ. ಬಾರೆ ನನ್ನ ಹೆಂಡತಿ, ನಾವು ಹೋಗೋಣ. ಲೋ 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 ನಿಂತ್ಕೊಳ್ರೋ ತಪ್ಪಾಯ್ತು. ಅಯ್ಯೋ ಅಲ್ಲ ಹೌದು, ನನ್ನ ಸಬ್ಸ್ಟಿಟ್ಯೂಟ್ಗೆ ಇವ್ರಿಗೆಲ್ಲ ಒಳ್ಳೊಳ್ಳೆ ಕಾಸ್ಟ್ಯೂಮ್ ಹಾಕೊಂಡ್ಬಂದ್ರಿ ಅಂದರೆ ಎಲ್ಲೋದ್ರು ಅವರು? ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಏ ಬಾಲು, ಇದು ರಂಭೆ ಮೇನಕೆಯ ವಂಶದ ಬೆಳಗಿ ನೋಡು, ಈ ಮಾಲು ಹೊಸ ಮಾಲು, ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ. ಅಲ್ಲ ರೀ, ಇವ್ರಿಗೆಲ್ಲ ಒಳ್ಳೊಳ್ಳೆ ಕಾಸ್ಟ್ಯೂಮ್ ಹಾಕೊಂಬಂದಿ ಅಂದ್ರೆ ನೀವೇ ಹಿಂಗ್ ರೆಡಿಯಾಗಿ ಬಂದಿದ್ದೀರಲ್ರಿ? ಅಯ್ಯ ನಿಮ್ಮ ಮಕ್ಕಳು ನಿಮ್ಗೆ ಸರಿ ಹೇಳಿದ ಒಂದು ಮಾತು ಕೇಳಲ್ಲ, ಅದಕ್ಕೆ ನಾನೇ ಚೆನ್ನಾಗಿ ರೆಡಿಯಾಗಿ ಬಂದೆ. ಹೆಂಗ್ ಕಾಣಿಸ್ತಾ ಇದೀನಿ? ಹೆಂಗ್ ಕಾಣಿಸ್ತಾ ಇದ್ದಾರೆ? ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮೇಡಮ್. ಥ್ಯಾಂಕ್ ಯು. ಸರಿ, ನನಗೀಗ ಸುಮನ್ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ ಇದೆ. ಓಕೆ ಬಾಯ್ ಬಾಯ್. ಇಂಥ ಸಬ್ಸ್ಟಿಟ್ಯೂಟ್ಗಳು ಸಿಕ್ಬಿಟ್ರೆ ನಮ್ಮ ಮಕ್ಕಳು ಉದಾರ ಆದಂಗೆ. ಅಂದಾಗೆ ನೆಕ್ಸ್ಟು ಮೇಷ್ಟ್ರೆ, ನಾನು ಚೆನ್ನಾಗಿ ಪಾಠ ಮಾಡಲಿ ಅಂತ ಆಶೀರ್ವಾದ ಮಾಡಿ. ಅಯ್ಯೋ ನಿನ್ನ ನನ್ನ ಬಾಯಿಗೆ ಬಂದಿತ್ತಲ್ಲೋ. ಓ ಇರ್ಲಿ, ಶುರು ಮಾಡು ಮಾಡು ಮಾಡು. ಸಿಂಚು ನಿನ್ನ ಮೊಬೈಲ್ ತಪ್ಪಾಯ್ತು ಮೇಷ್ಟ್ರೆ, ಈಗ ಬಂತು. ತಪ್ಪಾಯ್ತು ಮೇಷ್ಟ್ರೆ, ತಪ್ಪಾಯ್ತು. ಶುರು ಮಾಡಲ ಮೇಷ್ಟ್ರೆ? ಅಯ್ಯೋ ಎಸ್ಸತಿ ಕೇಳ್ತೀಯೋ, ಶುರು ಮಾಡು. ಏಯ್ ಶಾಕ್ ಆಯ್ತಾ? ಆಗ್ಲೇಬೇಕು, ಇದು ಆರ್ಮುಗಂ ಕೋಟೆ ಕಣೋ. ಸುಮ್ಮನೆ ಸಾಕು ಲೇ ಸಮೀಕ್ಷಾ, ಈ ನಾಟಕ ಡೈಲಾಗ್ ಏನದು? ತಪ್ಪಾಯ್ತು ಮೇಷ್ಟ್ರೆ, ತಪ್ಪಾಯ್ತು. ಇನ್ನೊಂದು ಕಿತ ಆಶೀರ್ವಾದ ಮಾಡಿ. ಎಸ್ಕಿತ ಆಶೀರ್ವಾದ ಮಾಡಲಿ ನಾನು. ಸರಿ ಇಲ್ಲಿ ಶುರು ಮಾಡು. ಬಲರೆ ಮೇರುವ ಸುಖದಿ. ಅಯ್ಯೋ, ಯಾರು ನನ್ನ ಪತಿ ದೇವ ಹೊರಟಿದ್ದು? ಇವನನ್ನು ಬಂಧಿಸಿ. ಬೇಡ ಮಹಾರಾಣಿ, ಐ ಆಮ್ ಆಲ್ ರೈಟ್. ಆರ್ ಯು ಶೋರ್? ಸರಿ, ಹಂಗಂದ್ರೆ ಮುಂದುವರಿಸಿ. ಬಲರೆ ಬಲರೆ ಬಾಹು ಸಾಹಸದಿಂದಲಿ, ಬಲರೆ ಮೇರುವ ಸುಖದಿ, ದುಶಾಸನ ಹ ಹ ಹ. ಏಳು ದುಶಾಸನ, ಎಲ್ಲಿ ಆ ಉಷ್ಣ? ಸುಮ್ಮನೆ ಅದು ಉಷ್ಣ ಅಲ್ವೋ, ಅದು ಶ್ರೀಕೃಷ್ಣ. ತಪ್ಪಾಯ್ತು ಮೇಷ್ಟ್ರೆ, ತಪ್ಪಾಯ್ತು. ಎಲ್ಲಿ ಆ ಶ್ರೀಕೃಷ್ಣ? ಶ್ರೀಕೃಷ್ಣ ಎದುರು ಮನೆಯಲ್ಲಿ ಪಾರ್ಟಿ ಮಾಡ್ತಿದ್ದಾರೆ ಅಂತೆ. ಸುಮ್ಮನೆ ಸಾಕು, ಎಲ್ಲ ಸೇರ್ಕೊಂಡು ನನ್ನ ನಾಟಕ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಓ ಅದು ಎದುರು ಮನೆ ಅಲ್ಲಮ್ಮ, ವಿದುರನ ಮನೆ. ಪಾರ್ಟಿ ಮಾಡ್ತಿದ್ದಾರೆ ಅಲ್ಲಮ್ಮ, ಹೋಗಿದ್ದಾರೆ. ಎಲ್ಲಿ ಹೇಳು ನೋಡೋಣ. ತಪ್ಪಾಯ್ತು ಮೇಷ್ಟ್ರೆ, ತಪ್ಪಾಯ್ತು. ವಿದುರನ ಮನೆ, ವಿದುರನ ಮನೆ. ಇನ್ನೊಂದು ಕಿತ ಹೇಳ್ತೀನಿ ಮೇಷ್ಟ್ರೆ. ಎಲ್ಲಿ ಇರವನು ಆ ಶ್ರೀಕೃಷ್ಣ? ಶ್ರೀಕೃಷ್ಣ ವಿದುರನ ಮನೆಯಲ್ಲಿ ಮಲ್ಕೊಂಡಿದ್ದಾರಂತೆ. ಸುಮ್ಮನಿರ. ಓ ಎಲ್ಲೋ ಸೇರ್ಕೊಂಡು ಏನೋ ಮಾಡಂಗಿದ್ದೀರಾ. ನಮ್ಗೀಗ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ. ಬೇಡ ಮೇಷ್ಟ್ರೆ, ಮೇಷ್ಟ್ರೆ ನೀವು ಅಲ್ಲೇ ಕೂತ್ಕೊಳ್ಳಿ. ಅಮ್ಮ ಸಿಂಚು ನೀನು ಸ್ವಲ್ಪ ಸುಮ್ಮನಿರು, ನಾನು ನಿನ್ನ ಡೈಲಾಗ್ ಹೇಳ್ತೀನಿ. ಶ್ರೀಕೃಷ್ಣ ವಿದುರನ ಮನೆಗೆ ಹೋಗಿದ್ದಾರೆ. ಬೇಷ್ ಬೇಷ್, ಹಿಂಗೆ ಹಿಂಗೆ ಮಾಡಬೇಕು ನಾಟಕ.
ಲೋ ಓ ಇವ್ರಿಗೆ ಇಲ್ದೇ ಇರೋ ಅರ್ಜೆಂಟು, ನೀನ್ ಯಾಕೋ ಬಂದೆ? ಮೇಷ್ಟ್ರೆ ನನಗೆ ಅಲ್ಲಿ ಒಬ್ಬನೇ ನಿಂತ್ಕೊಂಡು ಸಾಕಾಯ್ತು, ಅದಕ್ಕೆ ಬಂದ್ಬಿಟ್ಟ. ಓಕೆ ಲೋ ಕರ್ಮಕಾಂಡ ಕಣೋ, ನೀವು ಶ್ರೀಕೃಷ್ಣ ಕಣೋ. ಓ ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡೋ ಅಂದರೆ ಅರ್ಜೆಂಟು ಎಲ್ಲಿಲ್ದೇ ಇರೋದು. ಓ ಮೇಷ್ಟ್ರೆ ನೀವೇ ಮಾಡಿಸ್ಕೊಳ್ಳಿ, ಪಾರ್ಟ್ ಮಾಡಿಸ್ತೀನಿ ಅಂತ ಕಳಿಸಿ ಆಗಲಿಂದ ಸುಮ್ಮನೆ ನಿಲ್ಸಿದ್ದೀರಾ. ಲೇ ತೀಕ್ಷಾ ಬಾರೆ ಹೋಗೋಣ. ಹೌದು, ಈ ಮೇಷ್ ಒಂದು ಪಿಜ್ಜಾನೂ ಕೊಟ್ಟಿಲ್ಲ, ಒಂದು ತಿಂಡಿನೂ ಕೊಟ್ಟಿಲ್ಲ. ನನ್ನ ಸಂಕಟ ನಂದೆ. ನಿಂತ್ಕೊಳ್ರಮ್ಮ, ಏನಾಯ್ತೀಗ? ಮತ್ತೆ ನೀವು ಮಾತಕ್ಕೊಂದಿದ್ರೆ ನಾವಿಬ್ರು ಏನ್ ಮಾಡ್ಬೇಕು? ನಾವ್ ಮನೆಗೆ ಹೋಗ್ತೀವಿ. ಓ ನೆಕ್ಸ್ಟ್ ಡೈಲಾಗ್ ನಿಂದೆ ಕಣಮ್ಮ. ಡೈಲಾಗ್ ಇಲ್ಲ, ಪಿಜ್ಜಾ ಇಲ್ಲ. ನಂದೇನೆ ಇದ್ರು ಒಂದು ಓಪನಿಂಗ್ಗೆ ಒಂದು ಸಾಂಗು ಒಂದು ಡ್ಯಾನ್ಸು ಇರಬೇಕು. ಅತೆಯ ಹೌದು ಮೇಷ್, ಅವ್ರ ಜೊತೆ ಡ್ಯಾನ್ಸ್ ಮಾಡಕ್ಕೆ ನಾನು ಬಂದಿದ್ದು. ನೋಡಮ್ಮ, ನೀನು ದ್ರೌಪದಿ ಕಣಮ್ಮ, ಆ ಊರ್ವಶಿ ಮೇನಕ್ಕೆ ಅಲ್ಲ ನಿಂಗೆ ಡ್ಯಾನ್ಸ್ ಮಾಡಿಸೋಕೆ. ನಿಂಗೆ ಒಂದು ತೂಕ ಇದೆಯಮ್ಮ. ಸಿಂಚು ನೀನ್ ಡುಮಿ ಅಂತ. ಏನ್ ಮೇಷ್ಟ್ರೆ ನನ್ನೇ ಡುಮ್ಮಿ ಅಂತೀರಾ, ನನ್ನೇ ತೂಕ ಅಂತೀರಾ, ನನ್ನ ಪಾರ್ಟ್ ಮಾಡಕ್ಕಿಲ್ಲ. ಅಯ್ಯೋ ನಾನು ಹೇಳಿದ್ದು ನಿನ್ನ ಪಾತ್ರಕ್ಕೊಂದು ತೂಕ ಇದೆ ಅಂತ ಕಣಮ್ಮ. ನೋಡಮ್ಮ, ನಿಂಗೆ ಸಾಂಗು ಡ್ಯಾನ್ಸು ಎಲ್ಲ ಮಾಡ್ಸೋಕ್ಕಾಗಲ್ಲ ಕಣಮ್ಮ. ತೂಕದ ವಿಷಯ ಆಮೇಲೆ, ನನಗೆ ಒಂದು ಸಾಂಗು ಒಂದು ಡ್ಯಾನ್ಸು ಬೇಕೇ ಬೇಕು. ನನ್ನ ಫ್ರೆಂಡ್ಸ್ಗೆ ಹೇಳ್ಬಿಟ್ಟಿದ್ದೀನಿ. ಹೌದು ಮೇಷ್, ಈ ಪಾರ್ಟ್ ಮಾಡೋಕ್ಕೆ ನಾನು ಒಪ್ಕೊಂಡಿದ್ದೆ, ಸಿಂಚು ಜೊತೆ ಡ್ಯಾನ್ಸ್ ಮಾಡೋಕ್ಕೆ. ಅಂಥದ್ರಲ್ಲಿ ನನಗೆ ಏನಿಲ್ಲ ಕೆಲಸ, ನಾನು ಹೋಗ್ತೀನಿ. ಹಾಗಂದ್ರೆ ನಾನು ಡ್ಯಾನ್ಸ್ ಮಾಡ್ತೀನಿ. ಪ್ಲೀಸ್ ಜಸ್ಟ್ ಓನ್ಲಿ ಒನ್ ಸಾಂಗ್ ಮೇಸ್ಟ್ರೆ. ಅಯ್ಯೋ ಒಳ್ಳೆ ಡ್ಯಾನ್ಸು ಹೋಗ್ಲಿ, ಯಾವ್ದಾನ ಒಂದು ಒಳ್ಳೆ ಭಕ್ತಿ ಗೀತೆ ಹಾಕ್ಬಿಡ್ರೋ, ಒಂದು ಡ್ಯಾನ್ಸ್ ಮಾಡ್ಕೊಳ್ಳಿ ಹುಡುಗರು. ದೀವಾ ದೀವಾ ತನದಿರನ, ದೀವಾ ದೀವಾ ತನದಿರನ, ದೀವಾ ದೀವಾ ತನದಿರನ, ದೀವಾ ದೀವಾ ತನದಿರನ. ಕೈಯಿದೆ ಗಾಲಿದೆ ಸುಮ್ಮನೆ ಡ್ಯಾನ್ಸು ಮಾಡು, ಕಣ್ಣಿದೆ ಕಿವಿಯಿದೆ ದಯವಿಟ್ಟು ಹಾಡು ಕೇಳು. ಕೆಂಪೇಗೌಡ ಕಟ್ಟೆ ದೂರ ಗ್ರಾಣಿನ, ಕಲ್ಲರ್ ಕಲ್ಲರ್ ಕನಸಿಗೆ ರಾಯಪಾರಿನ. ಊರಿಗೊಬ್ಳೆ ಪದ್ಮಾವತಿ ಅಂತರಗಾಯ ಕಾಡುತ್ತೀ. ಎಲ್ಲಿಂದ ಸಿಕ್ಬಿಟ್ವ ಇವರು? ಲೋ ಆ ಪೌರಾಣಿಕ ನಾಟಕದಲ್ಲಿ ಪದ್ಮಾವತಿ ಎಲ್ಲಿಂದನೋ ಬರ್ತಾಳೆ. ಪೊಸಿಷನ್ ನಿಂತ್ಕೊಡ್ರ. ನಾಳೆನೇ ನಾಟಕ ಇರೋದು ಅಂತಂದ್ರೆ ದುಶ್ಯಾಸನ. ಲೋ ಸಮರ್ಥ, ಅದು ದುಶ್ಯಾಸನ ಅಲ್ಲ ಕಣೋ, ದುಶ್ಯಾಸನ. ಯಾವುದೋ ಒಂದು ಆಸನ ಬಿಡಿ ಮೇಷ್ಟ್ರೆ. ಪಾಂಡವರು ನಮ್ಮ ಜೊತೆ ಟೆಂಪಲ್ ರನ್ನಲ್ಲಿ ಸೋತರೆ. ಅದ್ರ ಒಪ್ಪಂದ ಪ್ರಕಾರ ದ್ರೌಪದಿ ನನ್ನವಳು. ಅಣ್ಣ ದುರ್ಯೋಧನ, ದ್ರೌಪದಿ ಬರೇ ನಿನ್ನವಳು ಅಲ್ಲ, ನಮ್ಮವಳು. ಲೋ ಓ ಸಂಕಟ ನನಗೆಲೇ. ಅವಳು ನಿಮ್ಮ ಶತ್ರು ಹೆಂಡ್ತಿ, ಪಾಂಡವ್ರ ಹೆಂಡ್ತಿ ಕಂಡ್ರು, ಅವಳಿಗೆ ಹಿಂಸೆ ಕೊಡಬೇಕು ಕಂಡ್ರು ನೀವು. What's happening here? ಅಯ್ಯೋ ನಥಿಂಗ್ ಸೋ ಫಾರ್. ನಿನ್ ಡೈಲಾಗ್ ಬರೋ ತನಕ ಸುಮ್ಮನಿರೋ, ಇಲ್ಲ ಅಂದ್ರು ಮೇಷ್ಟ್ರಿಗೆ ಮತ್ತೆ ಕೊಪ್ಪ ಬರುತ್ತೆ, ಆಮೇಲೆ ಮತ್ತೆ ಓಡಿಸ್ಕೊತೀಯ. ಸರಿಯಾಗಿ ಹೇಳ್ದೆ ಸಾನ್ವಿ. ಲೋ ಆದ್ರೆ ಇಲ್ಲೇ ಮಾಡಿ ಎಲ್ಲ ಬೇರೆ ಹೋಗಿ ನಿಂತ್ಕೊಳ್ಳೋ. ಎಲ್ಲಿಂದ ಸಿಕ್ಬಿದ್ರೋ ಇವ್ರುಗಳು? ಏನು ನಮ್ ಸಿಂಚುಗೆ ಹಿಂಸೆ? ಸಾಧ್ಯನೇ ಇಲ್ಲ. ಈ ನಾಟಕನೇ ಬೇಡ, ನಾವಂಟೆ. ನಾನು ಒಂಟೆ. ಲೋ 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 ನಿಂತ್ಕೊಳ್ರೋ. ಓ ಇವತ್ತು ಎಲ್ಲಾರನ್ನೂ ಹಿಡ್ಕೊಂಡು ಕರ್ಕೊಂಬರೋದೇ ಆಗೋಗ್ಬಿಟ್ಟಿದೆ. ಲೋ ಏನ್ ಬೇಕಾದ್ರೂ ಮಾಡ್ಕೊಳ್ರ, ಒಟ್ನಲ್ಲಿ ಡೈಲಾಗ್ ಹೇಳ್ರಿ ಸಾಕು. ಡೈಲಾಗ್ ಎಲ್ಲ ಬೇಡ ಮೇಷ್ಟ್ರೆ, ನಾ ಬೇಗ ಮ್ಯಾಟ್ರಿಗೆ ಹೊಡ್ಬೇಡ. ಮೇನ್ ಯಾಕೆ ಶುರು ಮಾಡೋಣ? ಲೋ ನನ್ನ ಪಂಚೆ ಬಿಡು, ನನ್ನ ಪಂಚೆ. ತಪ್ಪಾಯ್ತು ಮೇಷ್ಟ್ರೆ, ತಪ್ಪಾಯ್ತು. ಜಸ್ಟ್ ಲಿಟಲ್ ಮಿಸ್ಅಂಡರ್ಸ್ಟ್ಯಾಂಡ್. ಏನು ಮಿಸ್ಅಂಡರ್ಸ್ಟ್ಯಾಂಡ್? ಕನ್ನಡ ಶಾಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏಯ್ ಕೊಡ ಇಲ್ಲಿ. ಇದು ಬೇರೆ ನಿಂಗೆ. ಅದು ಈ ಹೆಣ್ಣು ಮಕ್ಕಳ ಪಾಠ ಮಾಡಕ್ಕೆ ಅಂತ ಬಂದ್ಬಿಡ್ತಾರೆ. ಒಂದು ಸೀರೆ ಉಟ್ಕೊಂಬರಲ್ಲ, ಒಂದು ಏನು ಮಾಡಲ್ಲ. ಉಟ್ಕೊಳಮ್ಮ. ಲೋ ದುಶ್ಯಾಸನ, ಇದನ್ನೇ ಸೀರೆ ಅನ್ಕೊಳ.
ಅಯ್ಯೋ ಉಡ್ಸಿ ಮೇಷ್ಟ್ರೆ ನಾಟಕಕ್ಕೆ ನೀವು ಮಾಡೋ ನಾಟಕಕ್ಕೆ ನಾ ಹಾಕೊಂಡಿರೋ ಡ್ರೆಸ್ಸೇ ಹೆಚ್ಚು. ಇಂಥ ಮಕ್ಕಳೇ ಸಿಗ್ಬೇಕು. ಲೋ ಬಾರ ಇಲ್ಲಿ ದುಶಾಸನ. ಬಂದೆ ಮೇಷ್ಟ್ರೆ. ಈ ಕಡೆ ಬರ ನೋಡೋ, ಹಿಂಗೆ ಇಟ್ಕೊಳ್ಳೋ ಆಯ್ತಾ. ಹಿಂಗೆ ಇಟ್ಕೊಂಡು ಕಷ್ಟಪಡ್ಬೇಕು, ಕಷ್ಟಪಡೋರ ಥರ ಆ್ಯಕ್ಟ್ ಮಾಡಬೇಕು ಆಯ್ತಾ. ನೀನು ನಡೀತಾ ಇರಬೇಕು. ಆ ಕಡೆಯಿಂದ ಶ್ರೀಕೃಷ್ಣ ಒಳಗೆ ಸೀರೆ ಕೊಡ್ತಾನೇ ಇರ್ತಾನೆ, ನೀನು ನಡೀತಾನೇ ಇರಬೇಕು. ಅವ್ನು ಕೊಡ್ತಾನೇ ಇರ್ತಾನೆ, ನೀನು ನಡೀತಾನೇ ಇರಬೇಕು ಆಯ್ತಾ. ನೋಡಮ್ಮ, ನಿಂಗೇನೇ ಕಷ್ಟ ಬಂದರೂ ಕೃಷ್ಣ ಅನ್ಬೇಕು. ಎಲ್ಲಿ ಹೇಳು ನೋಡೋಣ. ಅಭಿ ಅಭಿ ಸಿಂಚು ಬಂದೆ. ಓಯ್ ಇದೇನೋ ಅಭಿ ಸಿಂಚು? ಲೇ ಅಭಿ ಹೋಗ ವಾಪಸ್ಸು. ಓ ನಾನು ನಿಂಗೇನಮ್ಮ ಹೇಳ್ಕೊಟ್ಟಿದ್ದ? ಕೃಷ್ಣ. ಮತ್ತೆ ಹೇಳು ಮತ್ತೆ. ಕೃಷ್ಣ. ಹಾ ಹಲೋ ಹಲೋ. ನೆಕ್ಸ್ಟ್ ಏನಿರೋದು? ನನ್ನ ಡೈಲಾಗ್ ನನಗೆ ಮರ್ತೋಗ್ಬಿಟ್ಟಿದೆ. ಏಯ್ ಮೂರ್ಖ ಕಣೋ, ಏಯ್ ಮೂರ್ಖ ಅಲ್ಲ ಕಣೋ. ಆ ಶ್ರೀಕೃಷ್ಣ ಇವಳಿಗೆ ನಿಂದೊಂದು ಡೈಲಾಗ್ ಇತ್ತಲ್ಲ, ಸಾರಿ ಮರ್ತೋಗ್ಬಿಟ್ಟೆ. ಮೂರ್ಖ ಕಣ. ಹಿಂದೆಗಡೆಯಿಂದ ಆ ಶ್ರೀಕೃಷ್ಣ ಇವಳಿಗೆ ಸೀರೆ ಕೊಡ್ತಾನೆ ಕಣೋ. ಆವಾಗಲೇ ಅವನ ಮೈಮೆ ಏನು ಅಂತ ಗೊತ್ತಾಗೋದು ಕಣೋ. ಈ ಜಗತ್ತಿಗೆ ಆ ಶ್ರೀಕೃಷ್ಣ ಇರಲಿಲ್ಲ ಅಂತಂದರೆ ಮಹಾಭಾರತನೇ ಇರ್ತಿರ್ಲಿಲ್ಲ ಕಣೋ. ಸಮೀಕ್ಷ ನೆಕ್ಸ್ಟ್ ನಿಂದು. ಮೇಷ್ಟ್ರೆ ನೀವೊಂದ್ಕಿತ ಹೂ ಅನ್ನಿ ಮೇಷ್ಟ್ರೆ. ದುಶ್ಯಾಸನ ಸ್ವಲ್ಪ ವೇಟ್ ಮಾಡು. ಅಣ್ಣ ದುರ್ಯೋಧನ ಏನ್ ನಿನ್ ಪ್ರಾಬ್ಲಮು? ಮೇಷ್ಟ್ರೆ ಈಗ ಅವನಿಗೆ ಹೇಳ್ತಿರೋ ಇಲ್ಲ, ನಾನು ನನ್ನ ಸ್ಟೈಲಲ್ಲಿ ಅಲ್ಲೋ. ಓ ದಿಸ್ ಇಸ್ ಕ್ರಾಸಿಂಗ್ ದ ಲಿಮಿಟ್ಸ್. ಕೃಷ್ಣ ಪ್ಲೀಸ್ ಹೆಲ್ಪ್. ಮಕ್ಕಳೇ ಜಗಳ ಬೇಡ. Adrit, you better stay out of this. ಲೈ ಸಾಕು ಹೆಸರು. ಅವಾಗ್ಲಿಂದ ನೀನು ಉಳಿತಿದೀಯಾ, ಅವ ಉಳಿತಿದ್ದಾನೆ, ಆ ಮೇಷ್ಟ್ರು ಉಳಿತಿದ್ದಾನೆ. ನನಗೆ ಸಿಟ್ಬಿಡಿ, ನಾ ಹೋಗ್ತೀನಿ ಅಷ್ಟೇ. ಮೇಷ್ಟ್ರೆ ಏನ್ ನಡೀತಿದೆ ಇಲ್ಲಿ? ಇಲ್ಲಿ ನಾಟಕನ ಇಲ್ಲ ಕುರುಕ್ಷೇತ್ರನ? ಸುಮ್ನಿರಮ್ಮ ನೀನು. ಕುಲ್ಕೋದು ಬೇಡ, ಏನು ಬೇಡ ಅಲ್ಲಿ. ಯಾಕ್ರ ಹಿಂಗೆ ಗೋಳೋಯ್ಕೋತೀರಾ? ದುರ್ಯೋಧನ ಹೋಗ್ಲಿ ಬಿಡೋ. ಇವ್ರುಗಳ್ಗ ಈ ನಾಟಕ ಮಾಡಿಸೋ ನಾನು ಅಣ್ಗಾಯಿ ನೀರ್ಗಾಯಿ ಆಗೋಗ್ಬಿಡ್ತೀನಿ ಅಷ್ಟೇ. ಲೇ ಆಗ್ಲಿಂದ ಈ ಕನ್ನಡಕ ಹಾಕೊಂಡ ಸಾಕಾಗಿದೆ. ನನಗೆ ಸಾಕರ್ ಪ್ರಾಕ್ಟೀಸ್ ಇದೆ, ನಾ ಹೋಗ್ಬೇಕು. ಸಾಕರಂತೆ ಸಾಕರ್. ಆಗ್ಲಿಂದ ನೋಡ್ತಾ ಇದ್ದೀನಿ ನಾಟಕ ಮಾಡೋದ್ ಬಿಟ್ಟು ಇದ್ಯಾವುದೋ ಮೊಬೈಲ್ ಅಂತೆ, ಮೆಸೇಜ್ ಅಂತೆ. ಅಲ್ಲಿ ಇನ್ನೇನು ಮೇಷ್ಟ್ರೆ, ಇರೋದು ಎರಡು ಡೈಲಾಗು. ಅದಕ್ಕೆ ನನ್ನ ಫ್ರೆಂಡ್ ತೀಕ್ಷಾ ಬೇರೆ ಕರ್ಕೊಂಡು ಬಂದೆ. ಆಗಲಿಂದ ಸುಮ್ಮನೆ ನಿಲ್ಸಿದಿರ. ನೀವು ಬೇಡ, ನಿಮ್ಮ ನಾಟಕನೂ ಬೇಡ, ಈ ಸೀರೆನೂ ಬೇಡ, ನಾವಂತೆ. ಮೊಬೈಲ್ ಕೊಡಿ. ಅಯ್ಯೋ ದ್ರೌಪದಿ ಹೊಂಟೋದ್ಲು. ಐಮ್ ಕಮಿಂಗ್ ಟು. ತಂಗಿ ದ್ರೌಪದಿ ನಿಂತ್ಕೋ. ಸಿಂಚು ನಾನು ಬಂದೆ. ಆ ದ್ರೌಪದಿ ಬಂತೋದ್ಲ, ಈ ಕನ್ನಡಕ ಹಾಕೊಂಡ ನಾನು ಏನ್ ಮಾಡ್ಲಿ? ದ್ರೌಪದಿ ವೈ. ಇಂಥವರೇ ಸಿಗ್ಬೇಕಪ್ಪ ಮಕ್ಕಳು ಹೇಳ್ಕೊಡಕ್ಕೆ. ಅಲ್ಲ ಎಲ್ಲರೂ ಹೋದ್ಮೇಲೆ ನಾನೇನು ಮಾಡಬೇಕು? ಇದು ದ್ರೌಪದಿ ವಸ್ತ್ರಾಪರಣ ಆಗಿರಲಿಲ್ಲ. ಅಯ್ಯೋ ಈ ಮೇಷ್ರದು ಮಾನಪರ್ಣ ಆಗಿತ್ತು. ಥೂ, ಇಂಥವ್ರಿಗೆ ನಾಟಕ ಹೇಳ್ಕೊಡೋದು ಬಿಟ್ಟು ಕುರಿ ಮೇಯಿಸೋದೇ ಮೇಲು. ಯಾರೋ 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 ಇವನು, ಯಾರೋ ಇವನು. ಹಂಗೋ ಹಿಂಗೋ ಹೆಂಗೋ ಇದ್ದೆ, ಹಿಂಗಾಗೋದೆ ನೋಡು ಅಣ್ತಮ್ಮ ಅಣ್ತಮ್ಮ. ಎದೆಯ ಮ್ಯಾಲೆ ಎಳ್ಳು ನೀರು ಬಿಟ್ಟು ಹೋದ್ಲು ನೋಡೋ ಅಣ್ತಮ್ಮ ಅಣ್ತಮ್ಮ. ಧನ್ಯವಾದಗಳು.
ಪಾಪ ಡೈರೆಕ್ಟರ್ ವ್ಯಥೆ ನೋಡೋಕ್ಕಾಗ್ತಿಲ್ಲ. ಪಾತ್ರ ಪರಿಚಯ ಮಾಡ್ಕೊಳ್ಳೋಣ. ಸಿಂಚನಾ ಸರಿಕರ್, ದೀಕ್ಷಾ ಶಂಕರ್, ಸಮೀಕ್ಷ್ ಬೇವಿನ್ಮಾರ್, ಸಮರ್ಥ್ ಸುಮಂತ್ ಮೈಸೂರ್, ಅಭಿನವ್ ಮೈಲಾರಪ್ಪ, ಸಾನ್ವಿ ಅರಗಮ್, ಅದ್ರತ್ ಕುಲಕರ್ಣಿ, ಶ್ರುತಿ ಸರಿಕರ್ ನಮ್ಮ ಡೈರೆಕ್ಟರ್, ಮತ್ತು ಶ್ವೇತಾ ಸುಮಂತ್ ಮೈಸೂರು. ಶ್ವೇತಾ, ದೊಡ್ಡ ಚಪ್ಪಾಳೆ ಬರಲಿ. ಗುಡ್ ಜಾಬ್, ಧನ್ಯವಾದಗಳು, ಥ್ಯಾಂಕ್ ಯು. ಈಗ ನಾವು 6ನೇ ಐಟಮಲ್ಲಿದ್ದೀವಿ. ಪ್ರಿಯಾಂಕಾ ಮತ್ತು ಲಾವಣ್ಯ ಡ್ಯಾನ್ಸ್ ಡ್ಯೂ. ಇವರು ಸ್ವಲ್ಪ 90ರ ದಶಕದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರಂತೆ. ಅವರು ನಿಮ್ಮನ್ನು ಕರೆದಿದ್ದಾರೆ, ಬಂದು ನೋಡಿ ಅವಾಗಿನ ಸಿನಿಮಾ ಹೇಗಿತ್ತು, ಕ್ರೇಜಿ ಸ್ಟಾರ್ ಹೇಗಿತ್ತು ಅಂತ. ನೀವೆಲ್ಲ ಬಂದು ಅವರನ್ನು ಎಂಜಾಯ್ ಮಾಡಿ. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು.
ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ಯಾರಿವಳು ಯಾರಿವಳು ಅಯ್ಯಯ್ಯೋ ಕನ್ನಡ ಸಂಘ ಕಂಡ್ರೋ ಇದು ಕನ್ನಡ ಸಾಂಗ್ ಮಾಡಿ ಮಸ್ತ್ ಮಲೈಕಾ ಮಸ್ತ್ ಮಲೈಕಾ ಮಸ್ತ್ ಮಸ್ತ್ ಮಲೈಕಾ ನಿನ್ನ ನೋಡಿ ಎವ್ರಿಬಡಿ ಸುಸ್ತ್ ಮಲೈಕಾ ಮಸ್ತ್ ಮಲೈಕಾ ಜಬರ್ದಸ್ತ್ ಮಲೈಕಾ ನಿನ್ನ ನೋಡಿ ಎವ್ರಿಬಡಿ ಸುಸ್ತ್ ಮಲೈಕಾ ಜುಮ್ 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 ತಾಕ್ ಜುಂಬಟ ಜುಂಬಾ ಜುಮ್ ತಾಕ್ ಜುಮ್ 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 ತಾಕ್ ಜುಂಬಟ ಜುಂಬಾ ಜುಮ್ ತಾಕ್ ಚೆನ್ನಾಗಿತ್ತವಲ್ವಾ? ಈಗ ನಿಮಗೆ ಹಾಸ್ಯ ಕಿರುಚಿತ್ರ ತೋರಿಸಲು ಬರ್ತಿದ್ದಾರೆ ತಮಾಷೆ ತಾಂಡವ ಟೀಮ್. ಆದ್ಯ ತನಿಷಾ, ದುಹಿತ ಪ್ರಭಾಕರ್, ಧನ್ರಾಜ್ ಕಿಶೋರ್ ಮತ್ತೆ ರೇಖಾ. ಈ ಸ್ನೇಹಿತರ ಕತೆ ಏನಂತ ನೋಡೋಣ ಬನ್ನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ ತಮಾಷೆ ತಾಂಡವ ಅಮೋಘ ನಾಟಕ ಪ್ರದರ್ಶನ. ಈಗಲೇ ನೋಡಿ, ನೋಡದೆ ನಿರಾಶರಾಗದಿರಿ. ಇವತ್ತು ಶೋ ಫುಲ್ ಕಾಮಿಡಿ ಇದೆ. ಸೊ ಫಾಸನ್ ಯೋರ್ ಸೀಟ್ ಬೆಲ್ಟ್. ನಕ್ಕು ನಕ್ಕು ಕೆಳಗೆ ಬೀಳದಿರಿ. ಚಾಪ್ಟರ್ 1 ಅಮೂಲ್ಯ ರತ್ನಗಳು. ಅಮೂಲ್ಯ ರತ್ನಗಳು. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹಾಯ್ ಮಚಾಸ್. ಹೇಳ ಮಗ. ಶಿಷ್ಯ. ಮಚ, ನನ್ನ ಚಡ್ಡಿ ದೋಸ್ತು ಅವ್ನ ಹುಡುಗಿನ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಆಡಿ ಕಾರ್ ಕೇಳ್ತಾ ಇದ್ದ ಮಗ. ನಾನು ಅವ್ನಿಗೆ ಆಡಿ ಕಾರ್ ಯಾಕೋ, ನನ್ನ ಲ್ಯಾಂಬೋರ್ಗಿನಿ ಕಾರ್ ಇಟ್ಕೋ ಅಂತ ಗಿಫ್ಟ್ ಕೊಟ್ಬಿಟ್ಟೆ ಗೊತ್ತಾ. ಈಗ ನೋಡು ಕೊಡ್ತೀನಿ ಮಗ. ನನ್ನ ಫ್ರೆಂಡು ಟ್ರಿಪ್ಗೆ ಹೋಗ್ಬೇಕು ಅಂತ ನನ್ನ ಬೆನ್ಸ್ ಕಾರ್ ಕೇಳ್ತಾವನ್ ಕಣ. ನನ್ನ ಬೆನ್ಸ್ ಯಾಕೋ ರಾಲ್ಸ್ ರಾಯ್ಸೇ ಇಟ್ಕೋ ಅಂತ ಗಿಫ್ಟ್ ಕೊಟ್ಬಿಟ್ಟೆ ಕಣ ಅವನಿಗೆ. ಶಿಷ್ಯ, ನನ್ನ ಕಸಿನು ನನಗೆ ಬೆಂಟ್ಲಿ ಕಾರ್ ಟೆಸ್ಟ್ ರೈಡ್ ಕೇಳ್ತಾ ಇದ್ದಾನೋ. ನಾನು ಬೆಂಟ್ಲಿ ಕಾರ್ ಯಾಕೆ, ಫೆರಾರಿ ಕಾರೇ ತಗೋ ಅಂತ ಗಿಫ್ಟ್ ಕೊಟ್ಬಿಟ್ಟೆ. ಸೂಪರ್ ಗುರು ನೀನು. ಮಚ, ನಾನು ನೆಕ್ಸ್ಟ್ ಮಂತ್ ಮೂನ್ಗೆ ಹೋಗ್ತಾ ಇದ್ದೀನಿ ಗೊತ್ತಾ. ಮಗ ನಾನು ಕೂಡ ಕಣೋ ನೆಕ್ಸ್ಟ್ ಮಂತ್ ಮಾರ್ಸ್ಗೆ ಹೋಗ್ತಾ ಇದ್ದೀನಿ. ಲೇ ಮಕ್ಳ, ನಾನು 5 ಪ್ಲಾನೆಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಗೊತ್ತಾ. ಏನ್ ಗುರು ಇವನು ನಮ್ಗಿನ್ನ ಜಾಸ್ತಿ ಓಲ್ಡ್ ಬಿಡ್ತಾನಲ್ಲ. ಮಚ, ಹಾಗಾದ್ರೆ ನನ್ನ ಹತ್ರ 3 ಪ್ರೈವೇಟ್ ಜೆಟ್ ಇದೆಯಲ್ಲ, ಅದರಲ್ಲಿ ಯಾವ್ದೋ ತಗೊಂಡೋಗ್ಬಿಡು ಮಚ. ಅಯ್ಯೋ, ನನ್ನ ಹತ್ರನೇ 6 ಪ್ರೈವೇಟ್ ಜೆಟ್ ಇದೆ ಮಗ. ಅದರಲ್ಲಿ ಯಾವ್ದು ತೊಗೊಂಡೋಗ್ಬೇಕು ಅಂತ ಗೊತ್ತಾಗ್ದಿರಾ ನಾನೇ ತಲೆ ಕೆಡಿಸ್ಕೊಂಡಿದ್ದೀನಿ ಕಣ. ನಾನೇನು ಹೇಳಿದ್ರು ನನ್ನ ಮಗ ನನಗಿನ್ನ ಜಾಸ್ತಿ ಹೇಳ್ತಾನಲ್ಲ. ಲೇ ಮಕ್ಳ, ನನ್ನ ಹತ್ರ 5 ರಾಕೆಟ್ ಇದೆ, ಅದರಲ್ಲಿ ಯಾವ್ದಾದ್ರು ತಗೊಂಡೋಗ್ರು. ನನ್ನ ಮೇಲೆ ಹಣೆ ಇಟ್ಟು, ನನ್ನ ಮೇಲೆ ಹಣೆ ಇಟ್ಟು. ಮಚ, ನನ್ನ ಮ್ಯಾರೇಜ್ಗೆ ತುಂಬಾ ಪ್ರಪೋಸಲ್ಸ್ ಬರ್ತಾ ಇದೆ ಕಣೋ. ಲಾಸ್ಟ್ ವೀಕ್ ರಶ್ಮಿಕಾ ಮಂಡಣದಿಂದ ಪ್ರಪೋಸ್ ಬಂದಿತ್ತು ಕಣೋ. ಅವಳೇನು ಅಷ್ಟು ಚೆನ್ನಾಗಿಲ್ಲ,
ಮತ್ತೆ ಅವ್ಳು ಬೆಂಗಳೂರಿಗಿನ ಜಾಸ್ತಿ ಹೈದ್ರಾಬಾದಲ್ಲಿ ಇರ್ತಾಳೆ ಕಣೋ, ಅದಕ್ಕೆ ಕ್ಯಾನ್ಸಲ್ ಮಾಡ್ಬಿಟ್ಟೆ ಮಗ ಅವಳನ್ನ. ಇವನೇನು ಸೂರ ಸುಂದರಾಂಗ ಮಗ. ನನಗೂ ರುಕ್ಕುವಿಂದ ಪ್ರಪೋಸ್ ಬಂದಿದೆ ಕಣ. ಯಾವ ರುಕ್ಕು? ರುಕ್ಮಿಣಿ ವಸಂತ್ ಕಣ. ಓ ಮದನ ಮನಮೋಹಿನಿ ನೀಯಾರಲೆ. ಅವಳೇನೋ ಚೆನ್ನಾಗಿದ್ದಾಳೆ, ಆದರೆ ಇನ್ನೂ ಸ್ವಲ್ಪ ಮೂವಿ ಮಾಡು ಅಂತ ಈಗಲೇ ಬೇಡ ಮುಂದೆ ನೋಡೋಣ ಅಂತ ಕಳಿಸ್ಬಿಟ್ಟೆ ಕಣ. ಇವನೇನು ಕಾಂತಾರ ಮೂವಿ ಹೀರೋ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನನಗೆ ತ್ರಿಷಾಯಿಂದ ಮದುವೆ ಪ್ರಪೋಸಲ್ ಬಂದಿದೆ. ಗುರುವಾರ ಸಂಜೆನ ಹೊರಟಿದ್ದೆ ಅಲಯೋಕೆ. ಆದರೆ ಪಾಲಿಟಿಕ್ಸ್ಗೆ ಎಂಟ್ರ್ ಆಗಿ ಅಂತ ತಲೆ ತಿಂತವಳೆ, ಅದಕ್ಕೆ ಅವಳನ್ನ ವಿಜಯ ಹತ್ರ ಕಳಿಸ್ದೆ. ಎಲೆಕ್ಷನ್ ನಿಂತ್ಬಿಟ್ರೆ ಏನು ಮೋದಿನ ಸೋಲ್ಸ್ಬಿಡ್ತಾನೆ ಇವನು. ಮಗ ಕಾಫಿ ಕುಡಿಯೋಕೆ ಹೋಗೋಣ? ನನ್ನ ಹತ್ರ ಒಂದು ಕಾಫಿಗೆ ದುಡ್ಡಿರೋದು. ನನ್ನ ಹತ್ರನೂ ಕಾಫಿಗೆ ದುಡ್ಡಿಲ್ಲ. ಸರಿ ಮಕ್ಕಳ, ಬನ್ನಿ 1/3 ಕಾಫಿ ಕುಡಿಯೋಣ. ಕಾಫಿಗೆ ಕಾಸಿಲ್ಲ ಅಂದರೂ ಈ ಬಿಲ್ಡಪ್ಗೇನು ಕಡಿಮೆ ಇಲ್ಲ. ಮಕ್ಕಳ, ನನಗೆ ಆಧಾರ್ ಕಾರ್ಡ್ ಆಫೀಸರ್ ಕೆಲಸ ಅದು ಇಂಟರ್ವ್ಯೂ ಬಂದಿದೆ, ನಾನು ಹೋಗಬೇಕು, ಬರ್ತೀನಿ. ನಿನ್ಗೆ ಒಳ್ಳೇದಾಗಲಿ ಮಗ, ಹೋಗ್ಬಿಟ್ಟು ಬಾ. ದೇವ್ರೇ, ನಮಗೆ ಕೆಲಸ ಸಿಗ್ತಾ ಇದ್ರೂ ಪರವಾಗಿಲ್ಲ, ಇವನು ಮಾತ್ರ ಸಿಗಬಾರ್ದು. Chapter 2 Interview Ramayana. ಸರ್, ಒಳಗಡೆ ಬರ್ಬೋದಾ? ಬನ್ನಿ ಬನ್ನಿ. ಸರ್, ನನ್ನ ಹೆಸರು ಯುಗಪುರುಷ ಅಂತ. ಇಂಟರ್ವ್ಯೂಗೆ ಬಂದಿದ್ದೀನಿ. ಓ, ನನ್ನ ಹೆಸರು ಮಹಾಪುರುಷ. ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸುಖಪುರುಷ, ಅಸೋಸಿಯೇಟ್ ಮ್ಯಾನೇಜರ್. ನಿಮ್ಮ ರೆಸ್ಯೂಮ್ ಕೊಡಿ, ಕೂತ್ಕೊಳ್ಳಿ ಯುಗಪುರುಷ ಅವರೇ. ಸುತ್ತಿ ಬಳಸಿ ಬೇಡ, ನೇರವಾಗಿ ಒಂದು ಕ್ವಶನ್ ಕೇಳ್ತೀನಿ. ನಿಮಗೆ ಈ ಕೆಲಸ ಯಾಕೆ ಕೊಡಬೇಕು? ಮಹಾಪುರುಷ ಸರ್, ನನಗೆ ಜಾಬ್ ಬೇಕು, ನಿಮಗೆ ಎಂಪ್ಲಾಯಿ ಬೇಕು, ಪಕ್ಕಾ ಮ್ಯಾಚ್. ಈ ಕಂಪ್ನಿಗೆ ಜಾಯ್ನ್ ಆದರೆ ಇನ್ನು 5 ವರ್ಷದಲ್ಲಿ ಏನಾಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೆಯಾ? ಇನ್ನು 5 ವರ್ಷದಲ್ಲಿ ನಾನು ಮ್ಯಾನೇಜರ್ ಆಗಿ ಈ ಚೇನಲ್ಲಿ ಕೂತಿರ್ತೀನಿ ಸರ್. ನನ್ನ ಬುಡಕ್ಕೆ ಬರ್ತಾನಲ್ಲಪ್ಪ ಇವನು. ಎಕ್ಸ್ಪೀರಿಯನ್ಸ್ ಇದೆಯಾ? ಸುಖಪುರುಷ ಸರ್, ಎಕ್ಸ್ಪೀರಿಯನ್ಸ್ ಇಲ್ಲ, ಆದರೆ ಚಾಟ್ ಜಿಪಿಟಿ, ಜೆಮಿನಿ ಎನಲ್ಲಿ ಯೂನಿವರ್ಸಿಟಿ ಟಾಪರ್. ಅಕಸ್ಮಾತ್ ಆಗಿ ನಿನಗೆ ಈ ಕೆಲಸ ಸಿಕ್ಕಿದ್ರೆ ಕಂಪ್ನಿನ ಎಲ್ಲಿ ನೋಡ್ಬೇಕು ಅನ್ಕೊಂಡಿದ್ಯಾ? ಕಂಪ್ನಿ ಪಕ್ಕ ಮನೆ ಸಿಕ್ಕಿದ್ರೆ ಮನೆಯಿಂದಲೇ ನೋಡ್ಬೇಕು ಅನ್ಕೊಂತೀನಿ ಸರ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗುಲ್ಡು, ನಾನು ಕೇಳಿದ ಅರ್ಥ ಅದಲ್ಲ. ನೀನು ನಮ್ಮ ಕಂಪ್ನಿಗೆ ಏನು ಕಾಂಟ್ರಿಬ್ಯೂಷನ್ ಕೊಡ್ತೀಯಾ ಅಂತ. ಇಷ್ಟು ದೊಡ್ಡ ಕಂಪ್ನಿಗೆ ನಾನು ಏನು ಕೊಡಲಿ ಸರ್? ನಂದೇ ಮೋಟ್ರ್ ಬೈಕ್ EMI ನಲ್ಲಿ ನಡೀತಾ ಇದೆ. ಹೋಗ್ಲಿ ಬಿಡು, ಇದನ್ನ ಸೇಲ್ ಮಾಡಿ ತೋರಿಸು. ಇದನ್ನ ಮಾರಬೇಕು ಅಷ್ಟೇನಾ? ದಯವಿಟ್ಟು ಕೆಳಗೆ ಬನ್ನಿ ಸರ್. ಗೂಬೆ, ಕೆಳಗಡೆ ಹೋಗಿ ಏನು ಮಾಡ್ತೀಯಾ? ಇಲ್ಲೇ ನನಗೆ ಸೇಲ್ ಮಾಡಿ ತೋರಿಸು. ಸರ್,
ಇದು ನನ್ನ ಕಂಪ್ನಿ ಪ್ರಾಡಕ್ಟ್. ನಿಮಗೆ ತಗೋಬೇಕು ಅನ್ನೋ ಆಸೆ ಇದೆಯಾ? ನನಗೆ ಇಷ್ಟ ಇಲ್ಲ. ಸ್ವಾಮಿ, ನಿನಗೆ ಇಷ್ಟ ಇಲ್ಲ ಅಂದ್ರೆ ಇದನ್ನ ಮ್ಯಾನುಫ್ಯಾಕ್ಚರ್ ಯಾಕೆ ಮಾಡಿದೆ? ಮುಟ್ಟಾಳ, ನಿನಗೆ ಕೆಲಸ ಕೊಡಲ್ಲ, ಹೋಗು ಹೋಗು. ಕ್ಷಮಿಸಿ ಸರ್, ಲಾಸ್ಟ್ ಕ್ವಶನ್ ಕೇಳಿ, ಪಕ್ಕಾ ಆನ್ಸರ್ ಮಾಡ್ತೀನಿ. ಸರಿ, ಲಾಸ್ಟ್ ಕ್ವಶನ್ ಕೇಳ್ತೀನಿ. ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ ಅಂದರೆ ಆಚೆ ಕಳಿಸ್ತೀನಿ. ಹಾಂ ಸರಿ ಸರ್. ನಮ್ಮ ಕಂಪ್ನಿ ಈ ವರ್ಷ ಟಾಪಲ್ಲಿ ಬರಬೇಕು. ನಿನ್ನ ಪ್ರಕಾರ ನಾವು ಏನು ಮಾಡಿದ್ರೆ ಈ ವರ್ಷ ಟಾಪಲ್ಲಿ ಬರ್ತೀವಿ? ನಿಮ್ಮಂಥ ಮುಟ್ಟಾಳ್ರನ್ನ ಕಂಪ್ನಿಯಿಂದ ಹೊರ ಹಾಕಿದ್ರೆ ಕಂಪ್ನಿ ತಾನಾಗಿ ತಾನೇ ಟಾಪಲ್ಲಿ ಬರುತ್ತೆ ಸರ್. ಇದು ಆಕ್ಚುಲಿ ಚೆನ್ನಾಗಿರೋದು. ಹುಡುಗ ತರಲೇ ಇದ್ರು ಸ್ಮಾರ್ಟ್ ಇದ್ದಾನೆ. ಈ ಕೆಲಸಕ್ಕೆ ಜನ ಯಾರು ಮುಂದೆ ಬರ್ತಾಯಿಲ್ಲ. ಈ ಸಂಬಳಕ್ಕೆ ಯಾರು ಬರ್ತಾರೆ? ಇವನಿಗೆ ಆಫರ್ ಮಾಡೋಣ. ಸರಿ, ನೀನು ಸೆಲೆಕ್ಟ್ ಆಗಿದೆಯಾ? ನಾಳೆಯಿಂದ ಕೆಲಸಕ್ಕೆ ಬಂದ್ಬಿಡು. ಧನ್ಯವಾದ ಸರ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಚಾಪ್ಟರ್ 3 ಚಂಚಲ ಕೋಕಿಲ ವಿಲವಿಲ. ಕೆಲಸ ಏನೋ ಸಿಕ್ತು. ಅದಕ್ಕೆ ಫೆರಾರಿ ಕಾರು ಮತ್ತು ಮನೆ ತಗೊಂಡು ಲೋನ್ ಮಾಡ್ಕೊಂಬಿಟ್ಟೆ. ಆದರೆ 3 ತಿಂಗಳಿಂದ ನಂಗೆ ಸ್ಯಾಲ್ರಿನೇ ಆಗಿಲ್ಲ. ಲೋನ್ EMI ಕಟ್ಟೋಕ್ಕೂ ಆಗ್ತಾ ಇಲ್ಲ. ಹಲೋ. ಹಲೋ, ನಾನು ಚಂಚಲ. ಅಚಲ? ಸರ್, ನಾನು ಚಂಚಲ ಕಾರ್ ಲೋನ್ ಆಫೀಸಿಂದ ಫೋನ್ ಮಾಡ್ತಾ ಇದ್ದೀನಿ. ಓ, ಚಂಚಲನಾ? ಚೆನ್ನಾಗಿ ಇದೆಯಾ? ಮನೆ ಕಡೆ ಎಲ್ಲ ಚೆನ್ನಾಗಿ ಇದ್ದಾರಾ? ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಹಾ, ಚೆನ್ನಾಗಿದ್ದೀವಿ ಸರ್. ನೀವು? ಊಟ ಏನಾದರೂ ಮಾಡ್ದ ಹೆಂಗೆ? ಸರ್, ನೀವು ಇನ್ನೂ ಲೋನ್ ಕಟ್ಟಿಲ್ಲ ಸರ್. ನನ್ನ ಪರಿಸ್ಥಿತಿ ಯಾವ ಥರ ಇದೀನಿ ಅಂದರೆ, ಅದು ಬಿಡು ಚಂಚಲ, ಊಟ ಮಾಡಿದ ಇಲ್ವಾ ಹೆಂಗೆ? ಟೈಮ್ಗೆ ಊಟ ಮಾಡಿ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಕೆಲಸನ ಸೈಡ್ಗೆ ಹಾಕು ಚಂಚಲ. ಎಷ್ಟು ದಿನ ಆಯ್ತು ಕೆಲಸಕ್ಕೆ ಸೇರ್ಕೊಂಡು? 4 ವರ್ಷ ಸರ್. 4 ವರ್ಷ ಅಲ್ಲ ಚಂಚಲ, 40 ವರ್ಷ ಆದರೂ ಕೆಲಸನ ಇಲ್ಲಿಗೆ ಮುಗಿಯೋಲ್ಲ. ಆಯ್ತಾ? ಮದುವೆ ಆಯ್ತಾ ಇಲ್ವಾ ನಿಂದು? ಇಲ್ಲ ಸರ್. ಅಯ್ಯೋ, ಇನ್ನೂ ಮದುವೆ ಆಗಿಲ್ಲ. ಜೀವನದಲ್ಲಿ ಯಾವುದು ಖುಷಿ ಸಿಗುತ್ತೋ ಅದನ್ನ ಮಾಡಬೇಕು. ನೀನು ಇದನ್ನ ಮಾಡಿಕೊಂಡು ಟೆನ್ಷನ್ ತಗೊಂಡು ನಂಗೂ ಟೆನ್ಷನ್ ಕೊಟ್ರೆ? ಸರ್, ಅದು ಬಿಡಿ ಸರ್. ಲೋನ್ ನಿನ್ನ ತಲೆ ಇಷ್ಟು ಹೇಳಿದ್ಮೇಲೆ ಲೋನ್ ಅಂತೀಯಾ? ಇಡು ಫೋನ್. ಬರೀ ಇಂಥದೆಯಾ? ಏನು ಟೆನ್ಷನ್ ಕೊಡ್ತಾರಪ್ಪ ನನಗೆ, ನೆಮ್ಮದಿಯಾಗಿ ಇರೋಕೆ ಬಿಡಲ್ಲ. ಹಲೋ. ಹಲೋ, ಯುಗ ಪುರುಷ ಅವರ ಮಾತಾಡ್ತಾ ಇರೋದು? ಹೌದು, ಯುಗ ಪುರುಷನೇ ಮಾತಾಡ್ತಾ ಇರೋದು. ಸರ್, ನಾನು ಕೋಕಿಲ. ಕಿಲಕಿಲ? ಸರ್, ನಾನು ಕೋಕಿಲ. ಓ, ಕೋಕಿಲ, ಪ್ರತಿದಿನ ಕಾಲ್ ಮಾಡ್ತಾ ಇದೀಯಲ್ಲ, ನಿಮ್ಮಪ್ಪ ಏನು ಕಳೆದೋಗಿದಾರಾ? ಸರ್, ನಾನು KDFC ಮ್ಯಾನೇಜರ್, ಹೌಸ್ ಲೋನ್ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಮಾಡ್ತಾ ಇರೋದು. ಹಾ, ಲೋನ್ ಡಿಪಾರ್ಟ್ಮೆಂಟ್ ಇಂದ ಕೋಕಿಲ ಮಾತಾಡ್ತಾ ಇದ್ದೀನಿ. ಏನು ದೊಡ್ಡ IT-BT ಕಂಪ್ನಿ ನಿಂದು? ನಾನೀಗ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ನನ್ನ ಕಂಪನಿಯಿಂದ ತಗೊಂಡಿರೋ ಲೋನ್ ತೀರ್ಸಲ್ವಾ? ನೋ ನೋ ನೋ, ಎಂತ ಪ್ರಶ್ನೆ ಕೇಳ್ತೀರಿ ಬ್ರದರ್ ನೀವು? ಅದು ಕೇಳೋ ಪ್ರಶ್ನೆನಾ? ನೀನ್ ಲಾಸ್ಟ್ ಟೈಮ್ ಅಲ್ಲ, ಇನ್ನು 100 ಸಲ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು. Sir, you have to pay off your loan money. Money. I don't like it. I avoid. But money likes me. I can't avoid. ಮುಟ್ಟಾಲ, ನನ್ನ ಕಂಪನಿ ನಿಮ್ಗೆ 6 ಕೋಟಿ ಲೋನ್ ಕೊಟ್ಟಿದೆ. ಹಾ, ಕೊಟ್ಟಿದ್ದೀರಾ? ನಾನೆಲ್ಲಿ ಕೊಟ್ಟಿಲ್ಲ ಅಂದೆ.
ಲಾಸ್ಟ್ ಒಂದೇ ಆಪ್ಷನ್ ಇರೋದು ಈಗ ನನ್ನ ಹತ್ರ. ಬೇಡಮ್ಮ, ಕೆಲಸ ಎಲ್ಲ ಬಿಡಕ್ ಹೋಗ್ಬೇಡ. ಹುಟ್ಟು ತರಲೆ, ನಾನು ಯಾಕೆ ಕೆಲಸ ಬಿಡ್ಲಿ? ನಾವು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಓ ಓಕೆ, ಎಷ್ಟೊತ್ತಾಗ್ಬೋದು ನಿನ್ನ ಪ್ರಕಾರ? ಎಷ್ಟೊತ್ತಾಗ್ಬೋದು? ಏನಿಲ್ಲ, ಇಲ್ಲೇ ಪೊಲೀಸ್ ಸ್ಟೇಷನಲ್ಲೇ ಇದ್ದೆ. ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಮುಗಿಸ್ಕೊಂಡು ನಾನು ಹೋಗ್ತೀನಿ ಈಗ. ಏನ್ ಜನನೋ. ಅಬ್ಬಾ, ಸದ್ಯ ಕಟ್ ಮಾಡಿದ್ಲು. ಅಯ್ಯೋ, ನನ್ನ ಆಧಾರ್ ಕಾರ್ಡ್ದು ಕೆಲಸ ಇದೆ, ಹೋಗಬೇಕು. ಇವತ್ತು ಹೋಗಲಿಲ್ಲ ಅಂದರೆ ಈ ತಿಂಗಳು ಸ್ಯಾಲ್ರಿ ಕೊಡಲ್ಲ. ಮೊದಲು ರೆಡಿಯಾಗಿ ಹೋಗೋಣ. ಫೈನಲ್ ಚಾಪ್ಟರ್. ಯುಗಪುರುಷನ ಪರದಾಟ. ಯುಗಪುರುಷನ ಪರದಾಟ. ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಕೂತ್ಕೊಳ್ಳ. ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ? ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ನಾನು ನಿಮ್ಮೆಲ್ಲಾರ್ದು ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಬಂದಿದ್ದೀನಿ. ಇವಾಗ ಎಲ್ಲರೂ ಲೈನ್ ಆಗಿ ಒಬ್ಬೊಬ್ರು ಹೆಸರು ಹೇಳ್ಕೊಂಡು ಬರಬೇಕು. ಹಣ ಬಂದ. ಫಸ್ಟ್ ನಿಂದೆ ಹೇಳು. ನಂದ. ನಿಂದೆ ಹೆಸರು ಹೇಳು. ನಂದ. ನಿಂದೆ ಕಣೋ ಗೂಬೆ, ಹೆಸರು ಹೇಳು. ಅದೇ ನಂದ. ನಿನ್ನ ಹೆಸರೇ ನಂದ. ಹ್ಞೂ ಸರ್, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ. ನಾನು ಅಮಿತ್ ಶಾ ಒಂದೇ ಕ್ಲಬ್ ಅಲ್ಲಿ ರಮ್ಮಿ ಆಡ್ತೀವಿ. ಅಮಿತ್ ಶಾಗೆ ಹೇಳಿ ಮೋದಿಗೆ ಇನ್ಫ್ಲೂಯೆನ್ಸ್ ಮಾಡಿಸಿ ವಾರ್ ನಿಲ್ಸೋದಲ್ವಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಳ್ದೆ ಸರ್, ನೋಡೋಣ ಅಂದಿದ್ದಾನೆ. ನನ್ ಮೇಲೆ ಆಣೆ ಇಟ್ಟು. ನನ್ ಮೇಲೆ ಆಣೆ ಇಟ್ಟು. ಆಯ್ತು ಬಿಡು, ನಿನ್ನ ಹೆಸರೇನು? ನಿಂದ. ನಂದಲ್ಲ ಕಣೋ, ನಿಂದು. ನಿಂದ. ಲೋ ದ್ರಾಬೆ, ನಿಂದು. ನಿನ್ನ ಹೆಸರೇನು? ಅದೇ ನಿಂದ. ಇವಾಗ ನಿನ್ನ ಹೆಸರು ನಿಂದ. ಸರ್, ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಾನು ಪ್ರೆಸಿಡೆಂಟ್ ಜೊತೆ ಮಾತಾಡಿ ಎಲ್ಲಾರ್ಗೂ ಗ್ರೀನ್ ಕಾರ್ಡ್ ಕೊಡಿ ಅಂತ ಹೇಳಿದ್ದೀನಿ. ಗ್ರೀನ್ ಕಾರ್ಡ್ ಫ್ರೀ ಆಗಿ ಗೋಲ್ಡ್ ಕಾರ್ಡ್ ಕೊಡ್ಸೋದಲ್ಲ ತಾನೇ? ಅದನ್ನು ಹೇಳಿದ್ದೀನಿ. ಎಲ್ಲಿಗೆ ಬಂದು ಸಿಕ್ಕಾಕೊಂಡೆ ಗುರು ನಾನು. ಸರಿ ಬಿಡ, ನೀನ್ ಹೇಳ, ನಿನ್ನ ಹೆಸರೇನು? ನಿಂಗೆ ಯಾಕೆ? ನಿಂಗೆ ಓದ್ಯಕ್ಕೆ ತರ್ಲೆ. ಅವಾಗ್ಲೇ ಹೇಳಿಲ್ವಾ ಆಧಾರ್ ಕಾರ್ಡ್ ಮಾಡಿಸ್ತಾ ಇದೀನಿ ಅಂತ? ಸುಮ್ಮನೆ ಹೆಸರು ಹೇಳು. ನಿಂಗೆ ಯಾಕೆ? ಇವಾಗ ನಿನ್ನ ಹೆಸರು ನಿಂಗೆ ಯಾಕೆ ಅಂತ. ಅವಾಗ್ಲಿಂದ ನನ್ನ ಜೊತೆ ಎಲ್ಲ ಆಟ ಆಡ್ತಾ ಇದೀರ ನೀವು ಎಲ್ಲ. ಅದೇನ್ ಹೆಸರುಗಳ? ನಿಂಗೆ ಯಾಕೆ, ನಂದ, ನಿಂದ, ಅವಂದ, ಇವಂದ ಅನ್ಕೊಂಡು. ಸರ್, ಅವರು ಇದಾರೆ, ಕರೆಸ್ಬಿಡ್ಲಾ? ಯಾರು? ಅವಂದ ಇವಂದ. ಯಪ್ಪೋ ಶಿವನೇ, ದೊಡ್ಡ ಮನುಷ್ಯರಪ್ಪ ಇವರು. ಮೊದಲು ಜಾಗ ಖಾಲಿ ಮಾಡ್ಬೇಕು, ಈ ಕೆಲಸ ಸವಾಸನೆ ಬೇಡ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಏನೋ ಮಗ, ಏನಾಯ್ತು? ಕೆಲಸ ವರ್ಕೌಟೇ ಆಗಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ನನ್ನ ಹಣೆ ಬರಹನೇ ಸರಿ ಇಲ್ಲ. ತಲೆ ಕೆಡಿಸ್ಕೊಂಬೇಡ ಗೆಳೆಯ, ನಾವು ನಿನ್ನ ಜೊತೆಯಲ್ಲಿದ್ದೀವಿ, ಒಳ್ಳೇದಾಗತ್ತೆ. ಈ 3 ಜನ 3 ಬಾಡಿ, ಒಂದು ಆತ್ಮ ಥರ ಫ್ರೆಂಡ್ಸ್. ಫ್ರೆಂಡ್ಶಿಪ್ ರಿಲಿಜನ್, ಫ್ರೆಂಡ್ಶಿಪ್ ಎಮೋಷನ್, ಫ್ರೆಂಡ್ಶಿಪ್ ಸೊಲ್ಯೂಷನ್ ಅನ್ನುವಂತ ಗೆಳೆಯ. ಚೆನ್ನಾಗಿತ್ತಲ್ಲ.
ಈ ವೇದಿಕೆ ತುಂಬ ತನಕ ಶಾಂತಿವಾಗ ಇದೆ ಅಲ್ವಾ? ಸ್ವಲ್ಪ ಧೂಳ್ ಎಬ್ಸಕ್ಕೆ ಲೇಟೆಸ್ಟ್ ಹಾಡುಗಳು ಬೇಕು, ದೊಡ್ಡ ಹೆಜ್ಜೆಗಳು ಹಾಕಬೇಕು. ಇವೆಲ್ಲ ಬರೀ ಒಂದು ಗ್ರೂಪ್ ಇಂದ ಮಾತ್ರ ಸಾಧ್ಯ ಅನ್ಸುತ್ತೆ. ಸ್ಟೋರ್ಮ್ ಡ್ಯಾನ್ಸ್ ಟ್ರೂಪರ್ಸ್ನ ವೇದಿಕೆ ಮೇಲೆ ಕರಡು ಅವರು ನಿಮ್ಮ ಸೀಟ್ ಅನ್ನಿ ಕುಣಿಸ್ತಾರೆ, ನೋಡಿ ಬನ್ನಿ. ಶಿಲ್ಪಾ ಪ್ರಭಾಕರ್ ಮತ್ತು ಪ್ರಕೃತಿ ಕಾಲಂಗಿ ನಾ ಸ್ವಾಗತಿಸೋಣ. ವೆಲ್ಕಮ್ ದಮ್ ವಿತ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. Rock your body, baba, thaya, thaya. Move your body, baba, thaya, thaya. No nadage, ಥಯ್ಯ ಥಯ್ಯ matinage, ಸಯ್ಯ ಸಯ್ಯ sokidaga. ಮೈಗೆ ಮೈಯ ಛೀ ಕಳ್ಳ. ಮಂದಾಕಿನಿಯೇ ನೀ ಸಿಡಿಲಿನ ಕಿಡಿಯೇ, ಮಂದಾಕಿನಿಯೇ ನಮ್ಮ ಸುಡ ಬೆಳತಡಿಯೇ. ಹೋದ ಕಡೆ ಬಂದ ಕಡೆ ಹುಡುಗರದೆ ಹಿಂದು, ನಮ್ಮ ತಲೆ ಸುತ್ತಿತಲೆ ಎಂದು ನಿನ್ನ ಕಂಡು ಕದ್ದು ಕದ್ದು ನೋಡ್ತಾರೆ. ಪಾಪ ಇನ್ನೇನ್ ಮಾಡ್ತಾರೆ? ನನ್ನ ಕಂಡು ಯಾವ ಕಂಡು ಸುಮ್ಮನೆ ಹೋಗನೆಂದು. ಸಹ್ಯಾದ್ರಿ ಸಾಲಲಿ ಸೊಂಪಾದ ಕಾಡಲಿ ತಿಂದುಂಡು ಕೊಬ್ಬಿದಂತ ಜಿಂಕೆನ್ಯಾರು ಹಿಡಿದರೋ, ಮತ್ತೆ ತಂದು ಹೀಗೆ ರೋಡಿನಲ್ಲಿ ಬಿಟ್ಟರೋ. ಈ ಮಾಯ ಜಿಂಕೆಯ ಮುಟ್ಟೋಕೆ ಆಸೆಯ, ಹಿಡಿಯೋಕೆ ಬಂದ್ರೆ ನೀನೆ ಬಲೆಗೆ ಬಿದ್ದು ಬಿಡ್ತೀಯ. ಚಂಬವು ಜಾಸ್ತಿಯು ಅದೇ ನನ್ನ ಆಸ್ತಿಯು. ಏನೇ ಆದರೂ ನೀನು ಮಸ್ತು ಮಸ್ತು ಬೊಂಬೆಯು. Ladies and gentlemen, you are not ready for this. ಬೆಂಗಾಲಿ ಬಡಗಿನ ಸಿಂಗಾರಿ ಹುಡುಗಿನ ಕೆಚಾರಿ ಸೋನು ಯಾರೋ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ, ಬರೀ ಚಪ್ಪಲೆ.
ಗಂಡಸರಿಗೆ ಪೌರುಷ ಇರಬೇಕಾ ಅಥವಾ ತಾಳ್ಮೆ ಇರಬೇಕಾ? ಯಾಕೋ ಸ್ವಲ್ಪ ಪಿಟ್ಸ್ಬರ್ಗ್ ಕನ್ನಡಿಗರು ಕೋಪದಲ್ಲಿದ್ದಾರೆ. ಅವರು ಗಂಡಸರ ಮನಸ್ಸಲ್ಲಿ ಇರೋದೆಲ್ಲ ಹೇಳಬೇಕಂತೆ, ಆದರೆ ಎಲ್ಲಿ ಜಾಗ ಸಿಗ್ತಿಲ್ಲ. ಸಂಗಮ ವೇದಿಕೆ ಮೇಲೆ ಸ್ವಲ್ಪ ಜಾಗ ಕೊಡೋಣ, ಆಮೇಲೆ ನೀವೇ ನಿರ್ಧಾರ ಮಾಡ್ಬೋದು ಇವರು ಹೇಳ್ತಿರೋದು ನಿಜನಾ ಇಲ್ಲ ಬರೀ ಅವರ ಕಲ್ಪನಾ. ಪೌರುಷ, ದ ಥಿಂಗ್ ಅ ಮ್ಯಾನ್ ಶುಡ್ ಹ್ಯಾವ್ ಅಂತ ತೋರ್ಸೋಕ್ಕೆ ಬರ್ತಿದ್ದಾರೆ ಪ್ರಸನ್ನ ಕುಲಕರ್ಣಿ, ಜಾನಕಿ ವಲ್ಲಭ, ಪ್ರಭಾಕರ್ ವಿಶ್ವರಾಧ್ಯ ಮತ್ತು ಧನರಾಜ್ ಬಾಲಕೃಷ್ಣ. ದೇವಿ ಪ್ರಪನ್ನಾರ್ತಿ ಹರೇ ಪ್ರಸೀದ ಪ್ರಸೀದ ಮಾತರ್ಜಗತೋಖಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ತ್ವಮೀಶ್ವರೀ ದೇವಿ ಚರಾಚರಸ್ಯ. ಈ ಸಭೆಯಲ್ಲಿ ಯಾರಾದರೂ ಗಂಡಸಿದ್ದೀರಾ? ಹಲೋ, ಈ ಸಭೆಯಲ್ಲಿ ಚೆಕ್ ಚೆಕ್ ಚೆಕ್. ಹಲೋ, ಒನ್ಸ್ ಮೋರ್ ಅಂತೆ. ಬರುತ್ತೆ ಒಂದು ನಿಮಿಷ. ಒಂದೇ ನಿಮಿಷ ಬರುತ್ತೆ.
प्रपन्नार्ति हरे प्रसीद प्रसीद मातर्जगतोऽखिलस्य प्रसीद विश्वेश्वरि पाहि विश्वं त्वमीश्वरी देवी चराचरस्य ಈ ಸಭೆಯಲ್ಲಿ ಯಾರಾದರೂ ಗಂಡಸರಿದ್ದೀರಾ? ಹಲೋ ಹಲೋ ತು ಮಾತಾಡೋಕ್ಕೂ ಹೆದರ್ಕೊಂಡು ಸಾಯ್ತಾರಪ್ಪ ಈ ಗಂಡಸರು. ಇರಲಿ, ಈ ಕಥೆಯಲ್ಲಿ ಬರುವ ಎಲ್ಲ ಪಾತ್ರಗಳು ಮತ್ತು ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಅಂದುಕೊಂಡ್ರೆ ಅದು ನಿಮ್ಮ ಹಣೆಬರ. ಈ ಕಥೆಯಲ್ಲಿ ನಾವು ಯಾವುದೇ ಧರ್ಮ, ಜಾತಿ ಅಥವಾ ಪ್ರಾಣಿಗಳ ವಿರುದ್ಧ ಹಿಂಸೆ ಅಥವಾ ಅಧರ್ಮವನ್ನು ತೋರಿಸುವ ಉದ್ದೇಶದಿಂದ ಮಾಡಿಲ್ಲ. ಆದರೆ ಇದನ್ನು ನೋಡಿದ ಮೇಲೆ ನಿಮ್ಮೆಲ್ಲರಿಗೂ ಅನಿಸುವುದು ಒಂದೇ ಒಂದು: ಈ ಕಥೆಯು ಮಾನವ ಧರ್ಮ, ಪುರುಷ ಜಾತಿ ಮತ್ತು ಗಂಡ ಎಂಬ ಪ್ರಾಣಿಯ ಬಗ್ಗೆ. ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಅಂತ ಟು ಹೆಲ್ತ್ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಈ ಹೆಂಡತಿನ ಕಂಪೆ ಜೊತೆ ಹೋಲಿಸ್ಕೊಂಡ್ರೆ ಇವೆರಡು ಪಾಪರಿ, ತುಂಬ ಒಳ್ಳೆಯ ಮುಗ್ಧ ಪ್ರಾಣಿಗಳು. ಇರಲಿ, ಕತೆ ನೋಡೋಣ. ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಉನ್ನ ಶ್ರೀರಾಮ್ಪುರ ಗಲ್ಲಿ ಸುತ್ತಮುತ್ತಕ್ಕೆ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಉನ್ನ ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಉನ್ನ ಶ್ರೀರಾಮ್ಪುರ ಗಲ್ಲಿ ಸುತ್ತಮುತ್ತಕ್ಕೆ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಉನ್ನ ಈ ಭೂಮಿ ಮ್ಯಾಗೆ ಹುಟ್ಟಿದ ಮ್ಯಾಗೆ ಸಾವೇ ಕಣೋ, ಈ ಕೈಗೆ ಮಚ್ಚು ಸಿಕ್ಕಿದ ಮ್ಯಾಗೆ ಬದುಕು ಕಣೋ. ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಉನ್ನ ಶ್ರೀರಾಮ್ಪುರ ಗಲ್ಲಿ ಸುತ್ತಮುತ್ತಕ್ಕೆ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಉನ್ನ ಚೀಫ್ ಗೆಸ್ಟ್ ನಮ್ಮ MLA ಸರ್ ಬರ್ಬೇಕು. ಎಲ್ಲಿ ಒಂದ್ಸಲಿ ಬರ್ತಾ ಇದ್ದಾರೆ ಸರ್, ಫೋನ್ ಮಾಡ್ತೀನಿ. MLA ಸರ್ ಬಂದ್ರಾ? ಬರ್ತಾ ಇದ್ದಾರಾ? ಹಾಂ, ಬಂದ್ರು. ಓಕೆ ಬಂದು. ಎಪ್ಪತ್ತೇಳು ಬೆಟ್ಟದಿಂದ ಸಿಂಗಾನೆಲ್ಲೂ ರಾಜ ಬಂದ, ನಾಡಿದ್ದೇನೆ ಆಟ ಮಾರಿ ಗೆಲ್ಲೋ ದಾರಿ ನೋಡು ಬಂದ. ಗೆಳೆಯ ಕೇಳೋ ಕಂದ, ಗೆದ್ದೋಗೆ ಭೂಮಿ ಅಂದ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲೆ. ಸರ್, ಪ್ರೋಗ್ರಾಮ್ ಶುರು ಮಾಡೋಣ. ಹಾಂ, ಶುರು ಮಾಡಿ. ಸಾಹೇಬ್ರು ಬಂದರು, ನೆಕ್ಸ್ಟ್ ಪ್ರೋಗ್ರಾಮ್ ಇದೆ ಸಾಹೇಬ್ರಿಗೆ. ಓಕೆ, ಶುರು ಮಾಡಿ. ಹಾಗೆ ಈ ಸಭೆಗೆ ಆಗಮಿಸಿದ ಎಲ್ಲ ನೊಂದ ಗಂಡಸರೇ, ಅಸ್ತಿತ್ವ ಕಳೆದುಕೊಂಡ ಗಂಡಂದಿರೇ ಮತ್ತು ಪುರುಷಾರ್ಥ ಕಳೆದುಕೊಂಡ ಪುರುಷರೇ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಚಪ್ಪಾಳೆ. ವಿಸಿಲ್ ನೋಡಿ, ವಿಸಿಲ್. ಕೇಳಿಸ್ಕೊಂಡ್ರಲ್ಲಿ ಪ್ರಪಂಚದಲ್ಲಿ ಹೆಂಡತಿಯರ ಕಾಟ, ದೌರ್ಜನ್ಯ ತುಂಬ ಜಾಸ್ತಿಯಾಗಿ ನಾವೆಲ್ಲ ಗಂಡಸರು ನಮ್ಮ ಗಂಡಸ್ತನ ಮತ್ತು ವರ್ಚಸ್ವವನ್ನು ಕಳೆದುಕೊಂಡಿದ್ದೀವಿ.
ಇಲ್ಲಿ ಸೇರಿರುವ ಈ ಎಲ್ಲ ಮಹಾನುಭಾವರಲ್ಲಿ ಎಷ್ಟೊಂದು ಜನ ಮನೆಯಲ್ಲಿ ಪಾತ್ರೆ ತೊಳೆದುಕೊಂಡು ಬಟ್ಟೆ ಒಗೆದುಕೊಂಡು ಕಸ ಗುಡಿಸ್ಕೊಂಡು ಜೀವನ ಸಾಗಿಸ್ತಿದ್ದಾರೆ. ಸತ್ಯವಾದ ಮಾತು, ಸತ್ಯವಾದ ಮಾತು. ಥೂ, 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 ಇದೆಂತ ಬದುಕಯ್ಯ ನಿಮ್ದು. ಛ ಛ ಛ ಛ. ಈ ಸಂಸಾರನ ಬಿಟ್ಟು ಎಲ್ಲೋ ಹಿಮಾಲಯಕ್ಕೆ ಹೋಗಿ ಏನಾದರೂ ಸಾಧಿಸೋಣ ಅಂತ ಮನೆಯಿಂದ ಹೊರಟು ಚಪ್ಪಲಿ ಹಾಕ್ಕೊಂಡು ಮಕ್ಕಳ ಮುಖ ನೋಡಿ ಆ ಚಪ್ಪಲಿನ ಅದೇ ಜಾಗಕ್ಕಿಟ್ಟು ಸೀದಾ ಕಿಚನ್ ಸಿಂಕ್ ಹತ್ರ ಹೋಗ್ತಾರೆ ಈ ಜನಗಳು. ನಿಜ, 100%. ಅವರಲ್ಲಿ ಸತ್ತು ಹೋಗಿರುವ ಆ ಪೌರುಷದ ಕಿಚ್ಚನ್ನು ಮತ್ತೆ ಕಾರ್ಕೆಂಡದಂತೆ ಕಿಚ್ಚೆಬ್ಬಿಸಲು ದೇವರು ಪ್ರತಿ ಯುಗದಲ್ಲಿ ಮತ್ತೆ ಮತ್ತೆ ಬರುತ್ತಾನೆ. ಎಲ್ಲರೂ ಉಂಟೆ ಬರದಿದ್ರು ತನ್ನ ದೇವದೂತನನ್ನು ನಮಗಾಗಿ ಕಳಿಸಿಕೊಡ್ತಾನೆ. ಅಂತ ಒಬ್ಬ ದೇವದೂತ, ಅಂತ ಒಬ್ಬ ದೇವದೂತ, ಪುರುಷೋತ್ತಮ, ಪುರುಷ ಶ್ರೇಷ್ಠ ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಬರಲಿದ್ದಾರೆ. ನಮ್ಮ ಎಲ್ಲ ಕಷ್ಟಗಳಿಗೂ ಒಂದು ಫುಲ್ ಸ್ಟಾಪ್ ಹಾಕಿ ನಮ್ಮ ಜೀವನವನ್ನು ಮತ್ತೆ ಹೊಸ ಕಾದಂಬರಿಯಂತೆ ಬರೆಯಲು ಬರುತ್ತಿದ್ದಾರೆ. ಚಪ್ಪಾಳೆ ಹೊಡಿರಿ ಫಾರ್ ಪ್ರಸನ್ನ ಕುಲಕರ್ಣಿ. ಯಾರು ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ನಗುವುದು, ಹೀಗೆ ನಗುತ್ತಲಿರುವುದು. ನಾವು ತುಂಬಾ ದಿನಗಳಿಂದ ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಏನಪ್ಪ ಇಲ್ಲೇನಾದ್ರೂ ಕೋತಿ ಕುಣಿತಾ ಇದೆಯಾ? ಇಲ್ಲಿ ಬಂದಿರೋ ಸಭೆ ಏನು, ಸೀರಿಯಸ್ನೆಸ್ ಏನು, ಸ್ವಲ್ಪ ನಾಚಿಕೆ ಇಲ್ದಂಗೆ ನಕ್ಕೋತ ಕುತ್ಕೊಂಡಿದ್ಯಾ? ಏನು ಕೆಲಸ ನಿಂದು? ನೋಡ್ತಮ್ಮ, ತಮ್ಮ ಅಂತಾನೆ ಚೀಫ್ ಗೆಸ್ಟ್. ನೋಡ್ತಮ್ಮ, ಈ ಜೀವನದಲ್ಲಿ ಹೆಂಡತಿ ಮತ್ತು ದೇವರು ಇಬ್ರು ಒಂದೇ. ಹೆಂಡತಿ ಮತ್ತು ದೇವರು ಇಬ್ರು ಒಂದೇ. ನೀನ್ ಎಷ್ಟೇ ಕೊರಕೆ ಕೇಳ್ಕೊಂಡ್ರು ಅವ್ರಿಗೆ ಏನ್ ಇಷ್ಟನೋ ಅದನ್ನೇ ಕೊಡೋದು. ಸತ್ಯನೋ ಇಲ್ವೋ? ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದೀರಾ ನೀವು. ನೋಡಕ್ಕೆ ಒಳ್ಳೆ 6 ಅಡಿ ಉದ್ದ ಬಂಡೀಪುರ ಕಾಡಲ್ಲಿ ಸಿಗೋ ಕಾಡೆಮ್ಮೆ ತರ ಇದೆಯಾ? ಒಂದು ಹೆಂಡತಿನ ಕಂಟ್ರೋಲ್ ಇಟ್ಕೊಳಕ್ಕಾಗಲ್ಲ ನಿನ್ಗೆ? ನಾಚಿಕೆ ಇಲ್ದಂಗೆ ಮಾತಾಡ್ತಾ ಇದೀಯ ನೀನು. ಕಾಡೆಮ್ಮೆನೋ ಕಾಡಾನೇನೋ ನೀವೇನಾದ್ರೂ ಅನ್ಕೊಳ್ಳಿ ಸರ್, ಹೆಂಡತಿ ಹುಲಿ ಇದ್ದಂಗೆ. ಹುಲಿಗೆ ಹಸುವಾದ್ರೆ ಹೊಡೆದು ತಿಂದಾಕ್ತಾಳೆ. ಏನ್ರಿ ಸ್ವಲ್ಪನು ನಾಚಿಕೆ ಮಾನ ಮರ್ಯಾದೆ? ಐ ಡೋಂಟ್ ವಾಂಟ್ ಟು ಸೀ ದೇರ್ ಲೂಸಿಂಗ್ ಫೇಸ್. ಗೆಟ್ ಔಟ್. ಹೊರಗೆ ಏಯ್ ಹೊರಗೆ ಹಾಕ್ರಿ, ಹೊರಗೆ ಫಸ್ಟ್ ಹೊರಗೆ ಹಾಕ್ರಿ ಅವ್ರನ್ನ. ಫಸ್ಟ್ ಹೊರಗೆ ಹಾಕ್ರಿ ಅವ್ರನ್ನ, ಫಸ್ಟ್ ಹೊರಗೆ ಹಾಕ್ರಿ. ಹೊರಗೆ ಕಳಿಸಿ, ಹೊರಗೆ ಕಳಿಸಿ. ಐ ಡೋಂಟ್ ವಾಂಟ್ ಟು ಸೀ ದೇರ್ ಫೇಸ್. ಏಯ್ ಗೆಟ್ ಔಟ್. ಮನೆ ಕಡೆ ಹೇಳಕ್ ಬಂದಿದ್ಯಾ? ಏಯ್ ಹೋಗ, ಮನೆ ಕಡೆ ಹೇಳ್ಕೊಂಡ್ ಬಂದಿದ್ಯಾ? ಅಲ್ಲೇ ಮಾರ್ಕ್ಮೆನ್ ಪ್ಲಸ್ 4020. ಏಯ್ ಹೋಗಪ್ಪ, ಸುಮ್ಮನೆ ಹೋಗು. ಐತ್ ನಿನಗೆ ನಿನ್ ಮುಖ ನೋಡ್ಕೊಂಡ್ ಬಿಡ್ತಾ ಇದೀನಿ ಕಣೋ. ಇಂಥವ್ರನ್ನ ಕರಿಬೇಡ್ರಿ ನೆಕ್ಸ್ಟ್ ಟೈಮ್ ಇಂದ. ಫಂಕ್ಷನ್ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಸ್ವಲ್ಪ ಪುರುಷ ಎಲ್ಲ ಹುಷಾರ್ತಾ ಇಲ್ಲ. ಒಂದು ಐಡಿಯಾ ಇದೆ, ಕರ್ಕೊಂಡು ಬಂದು ಹೆಂಡತಿದಿರಿಗೆ ಕಾಲ್ ಮಾಡುವಂತೆ. ಬರೋ ಇಲ್ಲಿ. ನೀವೆಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನನ್ನ ಮಕ್ಕ ನಿಂಗೆ ನನ್ನ ಮಕ್ಕಳ, ನೀವು ಇಲ್ಲಿ ಈ ತರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಹೆಂಡತಿದಿರಿಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ. ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ. ಇನ್ನೇನ್ ಬರ್ತಾ ಇದಾರೆ. ಕೈತಿವಾಗ ಬಾರಿ ಅಪ್ಪ. ಎಂತ ಕೆಲಸ ಮಾಡ್ತೀಯ ನೀನು? ಹೆಂಡತಿ ಬರ್ತಿದ್ರು, ಓಡ್ರೋ ಓಡ್ರಲೇ, ಓಡ್ರೋ. ನಾನು ಹೇಳಿಲ್ವಾ ಇವ್ರದೆಲ್ಲ ಇಷ್ಟೇ ಕಣೋ. ಸರ್ ನೋಡಿ ಸರ್, ನೋಡಿ ಸರ್, ಇದು ಸರ್ ಗಂಡಸು ಅಂದ್ರೆ, ಇದು ಸರ್ ಪೌರುಷ ಅಂದ್ರೆ. ಅದ್ಭುತ, ಮಹಾಪುರುಷ. ನೋಡಿ ಸರ್, ಇಂಥವ್ರು ಒಬ್ಬರಿದ್ರೆ ಸಾಕು ಸರ್, ನಾವೆಲ್ಲರೂ ಉದ್ಧಾರ ಆಗ್ಬಿಡ್ತೀವಿ ಸರ್. ಇವತ್ತಿಂದ ನಾನು ನಿಮ್ ಬಿಗ್ಗೆಸ್ಟ್ ಫ್ಯಾನ್ ಸರ್. ನಾವು ಕೂಡ ಕಣ ಸರ್, ಎಲ್ಲರೂ ಇವತ್ತಿಂದ ನಮ್ ಬಿಗ್ಗೆಸ್ಟ್ ಫ್ಯಾನ್ ಸರ್. ಸರ್ 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 ಸರ್
ದಟ್ಸ್ ಇಟ್. ಥ್ಯಾಂಕ್ ಯು. ಆಯ್ತು ಬಿಡಿ, ಆಯ್ತು, ಪರವಾಗಿಲ್ಲ. ಟೈಮಿಂಗ್ ಮಿಸ್ ಮ್ಯಾಚ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ.